ಪ್ರಿಯರೇ ಕೇಳಿಸ್ತಿದ್ಯಾ ನನ್ ಧ್ವನಿ? ಕೇಳಿಸ್ತಾ ಇದೆ ಬ್ರದರ್. ಓಕೆ. ಕ್ಷಮೆ ಇರ್ಲಿ ಪ್ರಿಯರೇ. ಶುರು ಮಾಡೋಣ. ಅಂಶದ ಹೆಸರು ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದೇವರು ಮಾಡುವ ಗಾಯ. ಓಕೆ. ಇಷ್ಟಕ್ಕೂ ಈ ಅಂಶದಲ್ಲಿ ಏನ್ ನೋಡ್ತಿದೀವಿ? ಸತ್ಯವೇದದಿಂದ ಮೊಟ್ಟ ಮೊದಲನೇದಾಗಿ ಒಂದು ವಚನ ನೋಡ್ಕೊಂಡು ಶುರು ಮಾಡೋಣ. ಯೋಬನ ಗ್ರಂಥ 5ನೇ ಅಧ್ಯಾಯ. ಯೋಬನ ಗ್ರಂಥ 5ನೇ ಅಧ್ಯಾಯ 18ನೇ ವಚನ. 5:18. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ, ಹೊಡೆಯುವ ಕೈಯೇ ವಾಸಿ ಮಾಡುತ್ತದೆ. ಈ ಮಾತಿನ ಅರ್ಥ ಏನು? ಇಷ್ಟಕ್ಕೂ ಗಾಯ ಮಾಡುವವನೇ ಅದನ್ನು ಕಟ್ಟುತ್ತಾನೆ. ಅಂದ್ರೆ ದೇವರು ಇಷ್ಟಕ್ಕೂ ಗಾಯ ಮಾಡ್ತಾರ? ಇಷ್ಟಕ್ಕೂ ನಾವು ದೇವ್ರ ಹತ್ರ ನಾರ್ಮಲ್ ಆಗಿ ಮನುಷ್ಯರು ದೇವ್ರ ಹತ್ರ ಬರುವಂತಹದ್ದು ಏನಕ್ಕೆ ಅಂತ ನೀವು ನೋಡಿದೀರಾ? ನಮಗೇನಾದ್ರೂ ಗಾಯ ಇದ್ರೆ, ನಮಗೇನಾದ್ರೂ ಅನಾರೋಗ್ಯ ಇದೆ, ನಮ್ಗೇನಾದ್ರೂ ಅಸ್ವಸ್ಥತೆ ಇದ್ರೆ ದೇವ್ರ ಅದನ್ನ ವಾಸಿ ಮಾಡ್ತಾರೆ, ತೆಗೆದು ಹಾಕ್ತಾರೆ ಅಂತಲ್ವಾ ಜಾಸ್ತಿ ಬಹುತೇಕ ಜನ ದೇವ್ರ ಹತ್ರ ಬರುವಂತಹದ್ದು. ನಿಜನಾ? ಏನಾದ್ರೂ ಅನಾರೋಗ್ಯ ಇದೆ ಅಂತ ಅನ್ಕೊಳ್ಳಿ, ಅಥವಾ ಯಾವ್ದಾದ್ರು ಕಾಯಿಲೆ ಇದೆ ಅಂತ ಅನ್ಕೊಳ್ಳಿ, ಅವಾಗ ನೀವು ಜನರು ದೇವ್ರ ಹತ್ರ ಬರುವಂತಹದ್ದನ್ನ ನೋಡಿರ್ತೀರ. ತಂದೆ ಇದನ್ನ ತೆಗೆದು ಹಾಕು ಅಂತ ಹೇಳಿ ದೇವ್ರ ಹತ್ರ ಬರುವಂತಹದನ್ನ ನೋಡಿರ್ತೀರ, ಹೌದಾ? ಹಾಗಾದ್ರೆ ಈಗ ನೀವು ಓದಂತಹ ವಚನದ ಪ್ರಕಾರ ಇಲ್ಲಿ ಏನದೆ? ದೀಕ್ಷಿತ್ ಟೈಲ್ ಪಿನ್ ಮಾಡಿದ್ಯಾ? ಓಕೆ. ಇಷ್ಟಕ್ಕೂ ದೇವರ ಹತ್ರ ಬರುವಂತಹದ್ದು ಮನುಷ್ಯರ ಗಾಯವನ್ನ ದೇವರು ತೆಗೆದು ಹಾಕ್ತಾರೆ ಅನ್ನುವಂತಹ ನಂಬಿಕೆಯಿಂದ ಅಲ್ವಾ? ಹಾಗಾದ್ರೆ ಈ ವಚನದ ಪ್ರಕಾರ ದೇವ್ರ ಗಾಯ ಮಾಡೋ ರೀತಿ ಕಾಣಿಸ್ತಿಲ್ಲ. ಈ ವಚನದಲ್ಲಿ ನಾವು ಅದೇ ಅಲ್ವಾ ಓದ್ಕೊಂಡಿತ್ತು. ಆಂಟಿ, ದೀಕ್ಷಿತ್ ಏನಾದ್ರು ಟೈಲ್ ಅನ್ನ ಪಿನ್ ಮಾಡಿಲ್ಲ ಅಂದ್ರೆ ಟೈಲ್ ಅನ್ನ ಪಿನ್ ಮಾಡ್ಲಿಕ್ಕೆ ಹೇಳಿ. ಓಕೆ. ಈ ವಚನದ ಪ್ರಕಾರ ದೇವ್ರ ಗಾಯ ಮಾಡೋ ರೀತಿ ಕಾಣಿಸ್ತಿಲ್ಲ ನಮಗೆ. ನಿಜನಾ? ಗಾಯ ಮಾಡುವ ಅಂತಾನೆ ಗಾಯವನ್ನ ಕಟ್ಟುತ್ತಾರೆ. ಇದನ್ನೆಲ್ಲ ಓದ್ಬೇಕಾದ್ರೆ ದೇವ್ರು ಯಾಕೋ ಗಾಯ ಮಾಡ್ತಾರೆ ಮನುಷ್ಯರಿಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿಲ್ಲ ನಮಗೆ. ನಿಜನಾ? ಏನಕ್ಕೋಸ್ಕರ? ಇಷ್ಟಕ್ಕೂ ಗಾಯ ವಾಸಿ ಮಾಡ್ಬೇಕಾಗಿರುವಂತಹ ದೇವರೇ, ಅನಾರೋಗ್ಯವನ್ನ ತೆಗಿಬೇಕಾಗಿರುವಂತಹ ದೇವರೇ, ಮನುಷ್ಯರನ್ನ ಗುಣಪಡಿಸ್ಬೇಕಾಗಿರುವಂತಹ ದೇವರೇ ಗಾಯ ಮಾಡ್ತಾರೆ. ಅದೇನಕ್ಕೋಸ್ಕರ ಅಂತ ಹೇಳಿ ನಾವು ನೋಡ್ಕೊಂಡ್ವಿ ಇವಾಗ್ತಾನೆ. ಏನಕ್ಕೋಸ್ಕರ ಆಗಿರಬಹುದು ದೇವರು ಮನುಷ್ಯರಿಗೆ ಏನಕ್ಕೋಸ್ಕರ ಗಾಯ ಮಾಡಬಹುದು ಅಂತ ನಮ್ಗೆ ಅನ್ನಿಸ್ಬಹುದು. ನೀವ್ ನಿಮ್ಮ ಮಕ್ಕಳಿಗೆ ಗಾಯ ಮಾಡ್ತೀರಾ ಪ್ರಿಯರೇ? ನೀವ್ ನಿಮ್ಮ ಮಕ್ಕಳಿಗೆ ಗಾಯ ಮಾಡುವಂತಹ ಸನ್ನಿವೇಶಗಳನ್ನ ಹೇಳಿ ಒಂದ್ಸಾರಿ ನೋಡೋಣ. ನಿಮ್ಮ ಮಕ್ಕಳಿಗೆ ನೀವು ಗಾಯ ಮಾಡುವಂತಹ ಸನ್ನಿವೇಶಗಳು ಯಾವ್ದ್ಯಾವ್ದು? ನಾವು ಹೇಳಿದ ಮಾತು ಕೇಳಲಾರ ಸಮಯದಲ್ಲಿ ಹೊಡೆಯುತ್ತೆ. ಹೌದಾ? ಓಕೆ. ನೀವು ಹೇಳಿರುವಂತಹ ಮಾತನ್ನ ಕೇಳದೇ ಇರುವಂತಹ ಸಮಯದಲ್ಲಿ ಹೊಡಿತೀರಾ. ಇನ್ನ ಉಳಿದಂತಹ ಸಂದರ್ಭಗಳು, ಎಕ್ಸಾಮಲ್ ಫೈಲ್ ಆದ್ರೆ ಹೊಡಿತೀರಾ? ಬಾಯಿಂದ ಕೆಟ್ಟ ಮಾತುಗಳು ಹೊರಗಡೆ ಬರ್ತಿದೆ ಅಂತ ಅನ್ಕೊಳ್ಳಿ, ಅವಾಗ ಹೊಡಿತೀರಾ? ಹೌದು. ಸೇರಬಾರದಾಗಿರುವಂತಹ ಜನರ ಜೊತೆ ಸೇರ್ದ ಅಂತ ಅನ್ಕೊಳ್ಳಿ, ಯಾರ್ಯಾರ ಜೊತೆನೋ, ರೌಡಿಗಳ ಜೊತೆನೋ, ಅವ್ರ ಜೊತೆ ಎಲ್ಲ ಸೇರ್ದ ಅಂತ ಅನ್ಕೊಳ್ಳಿ, ಅವಾಗ ಹೊಡಿತೀರಾ? ಹೌದು. ಇದೆಲ್ಲ ನೀವು ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ನೀವು ನಿಮ್ಮ ಮಕ್ಕಳಿಗೆ ಗಾಯ ಮಾಡುವಂತಹದ್ದು. ನೀವು ನಿಮ್ಮ ಮಕ್ಕಳ ಗಾಯವನ್ನ ಕಟ್ಟುವಂತವರೇ ತಂದೆ ತಾಯಿಯಂದಿರು. ನಿಮ್ಮ ಮಕ್ಕಳ ಗಾಯವನ್ನ ನೀವ್ ಯಾವಾಗ್ಲೂ ಕಟ್ಟುವಂತವರೇ. ನಿಜನ? ಅವರೆಲ್ಲಾದ್ರೂ ಬಿದ್ದು ಬಂದ್ರು ಅಂತ ಅನ್ಕೊಳ್ಳಿ, ಆಟ ಆಡ್ತಿರ್ಬೇಕಾದ್ರೆ ಏನ್ ಮಾಡ್ತೀರಾ? ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲ್ ನೀವೇ ಅಲ್ವಾ ಕರ್ಕೊಂಡು ಹೋಗುವಂತಹದ್ದು, ಫಸ್ಟ್ ಏಡ್ ನೀವೇ ಅಲ್ವಾ ಮಾಡಿಸುವಂತಹದ್ದು, ಬ್ಯಾಂಡೇಡ್ ಎಲ್ಲ ಹಾಕಿ. ನಿಜನ? ಔಷಧಿಯನ್ನ ಹಾಕಿ ನೀವೇ ಅಲ್ವಾ ಅದನ್ನ ಕ್ಲೀನ್ ಮಾಡುವಂತಹದ್ದು ಫಸ್ಟ್. ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡಿಸುವಂತವ್ರು ನೀವೇ ಅಲ್ವಾ? ಹಂಗಾದ್ರೆ ಇಷ್ಟೆಲ್ಲ ಮಾಡುವಂತಹ ನೀವು ನಿಮ್ಮ ಮಕ್ಕಳ ಗಾಯವನ್ನ ಕಟ್ತಿರುವಂತಹದ್ದು ಯಾರು? ನೀವೇ ತಂದೆ ತಾಯಿಯಂದಿರಾಗಿ. ಆದ್ರೆ ಗಾಯ ಮಾಡುವಂತಹದ್ದು ಯಾರು? ನೀವೇ ತಂದೆ ತಾಯಿಗಳಾಗಿ. ಹೌದಾ? ಗಾಯ ಮಾಡ್ಲಿಕ್ಕೆ ಕಾರಣ ಇದೆಯಾ? ನೀವು ನಿಮ್ಮ ಮಕ್ಕಳಿಗೆ ಗಾಯ ಮಾಡ್ಲಿಕ್ಕೆ ಕಾರಣ ಇದೆಯಾ? ಇದೆ. ಹಾಗಾದ್ರೆ ದೇವರು ಮನುಷ್ಯರಿಗೆ ಗಾಯ ಮಾಡ್ಲಿಕ್ಕೆ ಕಾರಣ ಇದೆಯಾ? ಇದೆ. ಅದೇ ನೀವು ಓದಂತಹ ವಚನ. ಗಾಯ ಮಾಡುವಂತವರೇ ಗಾಯವನ್ನು ಕಟ್ಟುವವರು. ಯಾರು? ದೇವರ. ಇಷ್ಟಕ್ಕೂ ತಂದೆ ತಾಯಿಯಂದಿರೇನೋ ಮಕ್ಕಳಿಗೆ ಗಾಯ ಮಾಡ್ಬೇಕಾಗಿರುವಂತ ಅನಿವಾರ್ಯತೆಗಳು ಬರುತ್ತೆ. ಓಕೆ. ಆದ್ರೆ ದೇವರು ಮನುಷ್ಯರಿಗೆ ಗಾಯ ಮಾಡ್ಬೇಕಾಗಿರುವಂತ ಅನಿವಾರ್ಯತೆಗಳು ಏನೇನ್ ಬರುತ್ತೆ?
ನಿಜವಾಗ್ಲೂ ಆ ಅನಿವಾರ್ಯತೆ ಬರತ್ತಾ? ದೇವರು ಒಂದು ವೇಳೆ ಮಕ್ಕಳಿಗೆ ಮನುಷ್ಯರಿಗೆ ಗಾಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ತರ ಗಾಯ ಮಾಡ್ತಾರೆ? ಯಾವ ತರ ಗಾಯ ಮಾಡಬಹುದು? ನಿಮ್ ತರ ಬೆಲ್ಟ್ ಅಲ್ಲಿ ಹೊಡಿತಾರ? ನೀವು ನಿಮ್ಮ ಮಕ್ಕಳಿಗೆ ಬೆಲ್ಟ್ ಅಲ್ಲಿ ಹೊಡಿತೀರಾ ಅಲ್ವಾ ಸಿಂಪಲ್ ಆಗಿ? ಅಥವಾ ಕೋಲಲ್ಲಿ ಹೊಡಿತೀರಾ ಅಥವಾ ಕೈಯಲ್ಲಿ ಹೊಡಿತೀರಾ? ದೇವರು ಬೆಲ್ಟ್ ಅಲ್ಲಿ ಹೊಡಿತಾರ, ಕೋಲಲ್ಲಿ ಹೊಡಿತಾರ, ಕೈಯಲ್ಲಿ ಹೊಡಿತಾರ? ಯಾವ್ದ್ರಲ್ಲಿ ಹೊಡಿತಾರೆ ದೇವರು? ರೋಗ ಕೊಡೋದ್ರ ಮೂಲಕ. ಹೌದಾ? ಸತ್ಯವೇದದಲ್ಲಿ ಒಂದು ವಚನ ನೋಡೋಣ, ದೇವರು ಯಾವ ತರ ಹೊಡಿತಾರೆ ಅಂತ. ಯಾಕೆಂದ್ರೆ ನೀವು ನಿಮ್ಮ ಮಕ್ಕಳನ್ನು ಹೊಡಿಲಿಕ್ಕೆ ಒಂದಷ್ಟು ಅಸ್ತ್ರಗಳನ್ನ ಬಳಕೆ ಮಾಡ್ತೀರಾ, ಬೆಲ್ಟು ಅಥವಾ ಕೋಲು ಅಥವಾ ಕೈ ಅಥವಾ ಬರೆ ಹಾಕ್ತೀರಾ, ಏನೋ ಒಂದ್ ಮಾಡ್ತೀರಾ ನೀವು. ಹೌದಾ? ದೇವರು ಒಂದ್ ವೇಳೆ ಗಾಯ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮನುಷ್ಯರಿಗೆ ಯಾವ ತರ ಗಾಯ ಮಾಡಬಹುದು? ಒಂದ್ಸರಿ ನೋಡೋಣ ಸತ್ಯವೇದದಲ್ಲಿ. ಯೋಬನ ಗ್ರಂಥ 33ನೇ ಅಧ್ಯಾಯ. ಯೋಬನ ಗ್ರಂಥ 33ನೇ ಅಧ್ಯಾಯ 19ನೇ ವಚನ. 33:19. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಆಸ್ತಿ ಪೀಡಿತನಾಗಿದ್ದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ಏನರ್ಥ ಆಯ್ತು ನಮ್ಗೆ ಮಾತಿನಿಂದ? ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು. ದೇವ್ರು ಏನ್ ತಗೊಂಡ್ಬರ್ತಾರಂತೆ ಮನುಷ್ಯರಿಗೆ ಗಾಯ ಮಾಡ್ಬೇಕು ಅಂದ್ರೆ? ಸಂಕಟ, ಕಷ್ಟ ತಗೊಂಡ್ಬರ್ತಾರಂತೆ ಮನುಷ್ಯರಿಗೆ. ಸಂಕಟ. ಹೌದಾ? ಹಾಗಾದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳೆಲ್ಲ ದೇವ್ರು ನಮಗ್ ಮಾಡ್ತಿರುವಂತಹ ಗಾಯಗಳ? ನಿಜ, ಹೌದು. ಪರೀಕ್ಷೆಗೋಸ್ಕರ ಬರುವಂತಹದ್ದು ಕೆಲವು ಪ್ರಿಯರೇ. ನಿಮಗ್ ಗೊತ್ತು, ಮನುಷ್ಯನಿಗೆ ಶ್ರಮೆಗಳು ಬರ್ಬೇಕು ಅಂತ ಹೇಳಿದ್ರೆ, ಮನುಷ್ಯರಿಗೆ ಕಷ್ಟ ಬರ್ಬೇಕು ಅಂತ ಹೇಳಿದ್ರೆ ಇರುವಂತಹದ್ದು ಎರಡೇ ಕಾರಣ ಅಲ್ವಾ? ಒಂದು, ದೇವರು ಪಾಠ ಕಲಿಸ್ಲಿಕ್ಕಾಗಿರ್ಬಹುದು. ಇನ್ನೊಂದು, ದೇವರು ನಮ್ಮನ್ನ ಪರೀಕ್ಷಿಸ್ಲಿಕ್ಕಾಗಿರ್ಬಹುದು ಅನ್ನೋದಕ್ಕೆ ಉದಾಹರಣೆ ಕೊಡ್ಬೇಕು ಅಂತ ಹೇಳಿದ್ರೆ ಯೋಬನ ಜೀವನ ನಮಗ್ ಗೊತ್ತು. ಹೌದಾ? ಯೋಬನದು ತಪ್ಪಿಲ್ಲ ಅಂತ ಹೇಳಿದ್ರು ಸಹ ಯೋಬನಿಗೆ ಕಷ್ಟ ಬಂತು, ಶ್ರಮೆ ಬಂತು. ಆದ್ರೆ ಆ ಲೆವೆಲ್ಗಿರುವಂತಹ ಭಕ್ತರ ನಾವೆಲ್ಲರೂ ಸಹ ದೇವರು ಪರೀಕ್ಷಿಸಲಿಕ್ಕೆ ಮುಂದಾಗುವಂತಹ ಲೆವೆಲ್ಗಿರುವಂತಹ ಭಕ್ತರ ನಾವೆಲ್ಲರೂ ಸಹ ಅಲ್ಲ. 99% ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತಿದೆ ಅಂತ ಹೇಳಿದ್ರೆ ಅದು ಯಾವ್ದರಿಂದ ನೀವೇ ಹೇಳ್ಬಿಡಿ. ಯಾವ್ದರಿಂದ? ನಮ್ಮ ತಪ್ಪುಗಳಿರುತ್ತೆ, ತಪ್ಪುಗಳಿಗೆ ಬುದ್ಧಿ ಕಲಿಸ್ಲಿಕ್ಕೆ. ನಿಜನಾ ಇಲ್ವಾ? ಹೌದಾ? ಪರೀಕ್ಷೆಗೂ ಬರುತ್ತೆ, ದೇವರು ಪರೀಕ್ಷೆಗೂ ಶ್ರಮೆಗಳನ್ನ ಸಂಕಟಗಳನ್ನ ತಗೊಂಡ್ ಬರ್ತಾರೆ. ಅದೇ ಅದು 0.1% ಮಾತ್ರ. ಯಾಕಂದ್ರೆ ಆ ಲೆವೆಲ್ಗಿರುವಂತಹ ಪರೀಕ್ಷಿಸಬೇಕಾಗಿರುವಂತಹ ಭಕ್ತರಲ್ಲ ಅಲ್ವಾ ನಾವು. ಅಷ್ಟು ದೊಡ್ಡ ಭಕ್ತರಲ್ಲ ಅಲ್ವಾ? ಯೋಬನ ಬಗ್ಗೆ ಪರಲೋಕದಲ್ಲಿ ಡಿಸ್ಕಷನ್ ನಡೀತಿತ್ತಂತೆ. ಸೈತಾನನ ಮುಂದೆ ದೇವರು ಯೋಬನ ಬಗ್ಗೆ ಹೇಳಿದ್ರಂತೆ. ನಿಜನಾ? ಯೋಬನು ಅಂತ ದೊಡ್ಡ ಭಕ್ತ, ಅದಕ್ಕೆ ಯೋಬನಿಗೆ ಆ ಲೆವೆಲ್ಗಿತ್ತು ಪರೀಕ್ಷೆಗಳು. ನಾವ್ ಅಷ್ಟು ದೊಡ್ಡ ಭಕ್ತರ? ಉಫ್ ಅಂದ್ರೆ ಬಿದ್ದೋಗ್ಬಿಡ್ತೀವಲ್ವಾ ನಿಂತಿರುವಂತಹ ಭಕ್ತಿಯಿಂದ. ನಮಗ್ ನಾರ್ಮಲ್ ಆಗಿ ಶ್ರಮೆಗಳು, ಕಷ್ಟಗಳು, ಸಂಕಟಗಳು ಬರುವಂತಹದೆಲ್ಲ ನಮ್ಮ ತಪ್ಪುಗಳಿಂದ ದೇವ್ರ ಏನಾದ್ರೂ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡಾಗ. ಓಕೆ, ಈಗ ಮುಂದೆ ಹೋಗೋಣ ಈ ಅಂಶದಲ್ಲಿ. ಇಷ್ಟಕ್ಕೂ ನೀವು ಓದ್ಕೊಂಡಂತಹ ವಚನದ ಪ್ರಕಾರ ಈಗ ತನ್ನ ಯೋಬನ ಗ್ರಂಥದಲ್ಲಿ ದೇವರು ಮನುಷ್ಯರಿಗೆ ಸಂಕಟಗಳನ್ನ, ಕಷ್ಟಗಳನ್ನ ತಗೊಂಡ್ ಬರ್ತಾರಂತೆ. ಹೌದಾ? ಅದ್ ಯಾವ ರೀತಿಯಾಗಿರುವಂತ ಸಂಕಟ ಬೇಕಾದ್ರೂ ಆಗಿರಬಹುದು. ನಮ್ಮ ಜೀವನಗಳಲ್ಲೆಲ್ಲ ನಾವು ಪಡ್ತಿರ್ತೀವಲ್ವ ಸಂಕಟಗಳು, ಕಷ್ಟಗಳು, ಬಾಧೆಗಳು ಅವಾಗ ಬಂದು ಹೋಗ್ತಿರುತ್ತಲ್ವಾ. ನೆನ್ಪಿಟ್ಕೊಳ್ಳಿ, ಈ ಸಂಕಟಗಳು, ಈ ಶ್ರಮೆಗಳೆಲ್ಲವೂ ಸಹ ಅಂದ್ರೆ ದೇವರ ವಿಚಾರದಲ್ಲ, ಸುವಾರ್ತೆಯಲ್ಲಿ ಬರುವಂತಹ ಶ್ರಮೆಗಳ ಬಗ್ಗೆ ಮಾತಾಡ್ತಿಲ್ಲ ನಾನು. ನಮ್ಮ ಸ್ವಂತದಲ್ಲಿ ಬರುವಂತಹ ಸಂಕಟಗಳ ಬಗ್ಗೆ ಮಾತಾಡ್ತಿದ್ದೀನಿ. ಈ ಸಂಕಟಗಳು ಇಷ್ಟು ಏನದೆ, ಈ ಸಂಕಟಗಳನ್ನ ಆಗಾಗ ದೇವ್ರು ತಗೊಂಡ್ ಬರ್ತಾರಂತೆ. ಏನಕ್ಕೋಸ್ಕರ? ಆ ಸಂಕಟಗಳೇ ದೇವ್ರು ಮಾಡುವಂತಹ ಗಾಯ. ಇದು ಒಂದನೇ ರೀತಿಯಾಗಿರುವಂತಹ ಗಾಯ. ದೇವ್ರು ಗಾಯ ಮಾಡ್ತಾರೆ ಅಂತ ನೋಡ್ಕೊಂಡು ಹಿಂದೆ ವಚನದಲ್ಲಿ ನಾವು ನೋಡಿದಾಗ ದೇವ್ರು ಗಾಯ ಮಾಡ್ತಾರೆ ಅಂತ ನೋಡ್ಕೊಂಡಾಗ ಯಾವ್ಯಾವ ತರ ಗಾಯ ಮಾಡ್ಬೋದು ದೇವ್ರು? ಬೆಲ್ಟ್ ಅಲ್ಲಿ ಹೊಡಿತಾರ, ಕೋಲಲ್ಲಿ ಹೊಡಿತಾರ ಅಂತ ಪ್ರಶ್ನೆ ಮಾಡ್ಬೇಕಾದ್ರೆ ಇನ್ನೊಂದು ವಚನ ಸಿಕ್ತು ನಮಗ್ ಸತ್ಯವೇದದಿಂದ. ಯಾವ ತರ ಗಾಯ ಮಾಡ್ತಾರಂತೆ ದೇವರು? ಸಂಕಟ ತಗೊಂಡ್ ಬರ್ತಾರಂತೆ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಲೈನ್ ಓದೋಣ ಅದೇ ವಚನದಲ್ಲಿ. 19ನೇ ವಚನದಲ್ಲಿ 2ನೇ ಸಾಲು. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ. ಹೌದಾ? ಅಸ್ಥಿಪೀಡನ ಅಂದ್ರೆ ಏನು? ಅಸ್ಥಿ ಅಂದ್ರೆ ಮೂಳೆಗಳು. ಅಸ್ಥಿ ಪಂಜರ ಅಂತ ಕರಿತೀರಲ್ವಾ ನೀವು ಸ್ಕೆಲಿಟನ್ ಅನ್ನ, ಪೂರ್ತಿ ಮೂಳೆಗಳಿರುವಂತಹ ಒಂದು ಆಕಾರವನ್ನ. ಅಸ್ಥಿ ಅಂದ್ರೆ ಏನು? ಇಷ್ಟಕ್ಕೂ ಮೂಳೆಗಳು. ಆ ಮೂಳೆಗಳಲ್ಲಿ ನೋವು ಬರ್ಲಿಕ್ಕೆ ಶುರು ಆಗತ್ತಂತೆ. ಹೌದಾ? ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡನದಿಂದಲೂ. ನೆಕ್ಸ್ಟ್ ಮುಂದೆ ಇನ್ನೂ ಯಾವ ತರ ಹೊಡಿತಾರಂತೆ ದೇವ್ರು? ಇದಲ್ಲದೆ ಸಂಕಟದಿಂದ, ನಿತ್ಯವಾದ ಅಸ್ಥಿಪೀಡನದಿಂದಲೂ ಮನುಷ್ಯನು ಹಾಸಿಗೆಯ ಮೇಲೆ ಶಿಕ್ಷಿಸಲ್ಪಡುವನು.
ಹಾಸಿಗೆ ಮೇಲೆ ಮಲಗಿಸ್ತಾರಂತೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ದೇವ್ರು. ಒಂದು ಚಿಕ್ಕದಾಗಿ ಒಂದು ಜ್ವರವನ್ನ ತಗೊಂಡ್ ಬಂದ್ರು ಅಂತ ಅನ್ಕೊಳ್ಳಿ. ಅಥವಾ ಒಂದು ನಾರ್ಮಲ್ ಆಗಿ ಈ ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಈ ಹೆಸರುಗಳನ್ನೆಲ್ಲ ನೀವು ಕೇಳಿದ್ದೀರಾ? ಚಿಕನ್ ಗುನ್ಯಾ ಸಿಂಪ್ಟಮ್ಸ್ ಗೊತ್ತಾ ನಿಮ್ಗೆ? ಇಷ್ಟಕ್ಕೂ ಚಿಕನ್ ಗುನ್ಯಾ ಒಬ್ಬ ವ್ಯಕ್ತಿಗೆ ಬಂದ್ರೆ ಸಿಂಪ್ಟಮ್ಸ್ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಸೇಮ್ ಇಲ್ಲಿ ಬರೆದಿರುವಂತಹ ಲಕ್ಷಣಗಳೇ ಇರುತ್ತೆ. ಮೂಳೆಗಳು ನೋವು, ಕೀಳೆಲ್ಲ ನೋವ್ತಾ ಇರುತ್ತೆ. ಹೌದಾ? ಜಾಯಿಂಟ್ಸ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೋವು ಬಂದ್ಬಿಡತ್ತೆ. ಮೂಳೆಗಳು ನೋವು, ನಿತ್ಯವಾದ ಅಸ್ಥಿಪೀಡನ ಅಂದ್ರೆ ನಿತ್ಯವಾಗಿರುತ್ತೆ ಆ ನೋವು. 1 ಗಂಟೆ 2 ಗಂಟೆ ಇದ್ದು ಹೋಗುವಂತಹದ್ದಲ್ಲ. ವೀಕ್ಸ್ ಟುಗೆದರ್ 2 ವಾರ 3 ವಾರ 4 ವಾರ 1 ತಿಂಗಳಾದ್ರೂ ಹೋಗೋದಿಲ್ಲ ನೋವುಗಳು. ಆ ತರ ಇರುತ್ತೆ. ಅಂದ್ರೆ ನಾನು ಪ್ರತಿಯೊಬ್ಬೊಬ್ಬರಿಗೂ ಕಾಯಿಲೆ ಬರುವಂತಹದ್ದು, ಪ್ರತಿಯೊಬ್ಬೊಬ್ಬರಿಗೂ ಅನಾರೋಗ್ಯ ಆಗುವಂತಹದ್ದು ಬರೀ ಇದರಿಂದ ದೇವ್ರು ಪಾಠ ಕಲಿಸ್ಲಿಕ್ಕೆ, ಹೊಡಿಲಿಕ್ಕೆ, ದೇವ್ರು ಗಾಯ ಮಾಡ್ಲಿಕ್ಕೆ ತಗೊಂಡ್ ಬರ್ತಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಕೆಲವರಿಗೆ ಸುವಾರ್ತೆಯ ನಿಮಿತ್ತ ಪರೀಕ್ಷೆಗಳಿಂದಾನೂ ಆಗಿರ್ಬೋದು. ನಾನು ಈಗಾಗ್ಲೇ ಹೇಳಿದೀನಿ ಹೌದಲ್ವಾ? ಪರೀಕ್ಷೆಯಿಂದಲೂ ಶ್ರಮೆ ಬರುತ್ತೆ, ಪರೀಕ್ಷೆಯಿಂದಲೂ ದೇವ್ರ ಗಾಯಗಳಾಗುವಂತಹದ್ದು ನಡೆಯುತ್ತೆ. ಹೌದಲ್ವಾ? ಓಕೆ. ನಾವೀಗ ಮಾತಾಡ್ತಿರುವಂತಹದ್ದು ಗಾಯ ಮಾಡುವಂತಹದ್ದು ದೇವ್ರು, ಆದ್ರೆ ಗಾಯ ಮಾಡುವಂತಹದ್ದು ನಮಗ್ ಪಾಠ ಕಲಿಸ್ಲಿಕ್ಕಾಗಿರ್ಬೇಕು. ಆ ಆಂಗಲ್ ಅಲ್ಲಿ ಮಾತ್ರ ನಾನು ಮಾತಾಡ್ತಿರುವಂತಹದ್ದು. ಎಕ್ಸ್ಟ್ರಾಪೋಲೇಟ್ ಮಾಡ್ಬೇಡಿ ದಯವಿಟ್ಟು. ಓಕೆ. ಈಗ ನಾವ್ ನೋಡ್ತಿದೀವಲ್ವಾ ಪ್ರಿಯರ್, ಏನ್ ಅರ್ಥ ಆಗ್ತದೆ ನಮ್ಗೆ ಇದರಿಂದ? ದೇವ್ರು ಗಾಯ ಮಾಡ್ತಾರೆ. ದೇವ್ರು ಬೆಲ್ಟ್ ತಗೊಂಡ್ಬೇಕಾಗಿಲ್ಲ ಹೊಡಿಲಿಕ್ಕೆ. ಹೌದಾ? ಮನುಷ್ಯರಿಗೆ ದೇವ್ರು ಕೋಲನ್ನ ತಗೊಂಡ್ಬೇಕಾಗಿಲ್ಲ ಹೊಡಿಲಿಕ್ಕೆ ಮನುಷ್ಯರಿಗೆ. ಯಾವ್ದು ಮಾಡಿದ್ರೆ ಸಾಕು, ಚಿಕ್ಕದಾಗಿ ಒಂದು ಡೆಂಗ್ಯೂ ಫೀವರ್ ಅನ್ನ ತಗೊಂಡ್ ಬಂದು ಹಾಸಿಗೆ ಮೇಲೆ ಸಿಂಪಲ್ ಆಗಿ 1 2 ವಾರ 3 ವಾರ ಅಥವಾ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋ ಹಾಗೆ 1 2 3 ವಾರ ಮಾಡಿದ್ರೆ ಸಾಕು. ಅದೇ ಗಾಯ. ದೇವರು ಮಾಡುವಂತಹ ಗಾಯ ಹೇಗಿರುತ್ತೆ ಅಂದ್ರೆ ಹಾಸಿಗೆ ಮೇಲೆ ಮಲ್ಕೊಂಡು ನೆಮ್ಮದಿಯಾಗಿ ನೆನೆಸ್ಕೋಬೇಕು ನಾವು ಮಾಡಿರುವಂತಹ ತಪ್ಪುಗಳೆಲ್ಲ. ಎದ್ದೇಳ್ಲಿಕ್ಕೆ ಆಗೋದಿಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ, ಸುಸ್ತಾಗುವಂತಹದ್ದು. ನಿಜನಾ? ಹ. ಒಂದು ಸಿಂಪಲ್ ಆಗಿ ಡೆಂಗ್ಯೂ ಬಂದ್ರೆ ಅಥವಾ ಇನ್ನೊಂದು ಜ್ವರ ಬಂದ್ರೆ ಇದೇ ತರ ಇರುತ್ತಲ್ವಾ ಪರಿಸ್ಥಿತಿ. ಈ ಜ್ವರ ಬರುವುದಕ್ಕಿಂತ ಮುಂಚೆ ಹೇಗಿರ್ತಾನೆ ಮನುಷ್ಯ? ನೀವ್ ಯೋಚನೆ ಮಾಡಿ ನೋಡಿ ಪ್ರಿಯರೇ. ಜ್ವರ ಬರುವುದಕ್ಕಿಂತ ಮುಂಚೆ ಹೇಗಿರ್ತಾನೆ ಮನುಷ್ಯ? ನನ್ ಕೈಯಿಂದ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗತ್ತೆ ಅನ್ಕೊಂತಿರ್ತಾನ? ಹೌದಾ ಇಲ್ವಾ? ನನ್ ಕೈಯಿಂದ ಏನ್ ಬೇಕಾದ್ರೂ ಮಾಡುವಂತ ಶಕ್ತಿ ನನ್ಗಿದೆ ಅಂತ ಅನ್ನಿಸ್ತಿರತ್ತ ಜ್ವರ ಬರುವುದಕ್ಕಿಂತ ಮುಂಚೆ? ಹೌದು. ಜ್ವರ ಬಂದ ನಂತರ ಪರಿಸ್ಥಿತಿಯನ್ನ ನೀವು ಯೋಚನೆ ಮಾಡಿ ನೋಡಿ. ಹೌದಾ? ಜ್ವರ ಬರುವುದಕ್ಕಿಂತ ಮುಂಚೆ ಬ್ರದರ್ ನಾನ್ ಸಿಂಹದ ರೀತಿ ಬ್ರದರ್, ನಾನ್ ಯಾರಿಗೂ ಹೆದರೋದಿಲ್ಲ. ಇದು ಜ್ವರ ಬರುವುದಕ್ಕಿಂತ ಮುಂಚೆ ಅಥವಾ ದೇವರು ನಮ್ಮನ್ನ ಹಾಸಿಗೆ ಮೇಲೆ ಮಲಗಿಸುವುದಕ್ಕಿಂತ ಮುಂಚೆ, ಡೆಂಗ್ಯೂ ಫೀವರ್ ಬರುವುದಕ್ಕಿಂತ ಮುಂಚೆ ನಾವು ಹೇಳುವಂತಹ ಮಾತು. ನಿಜನಾ? ನನ್ ಸಿಂಹದ ತರ ಬ್ರದರ್ ಯಾರಿಗೂ ಹೆದರೋದಿಲ್ಲ. ಜ್ವರ ಬಂದ ನಂತರ ನೋಡ್ಬೇಕು ನಮ್ಮ ವಿನಯತೆಯನ್ನ. ಹೌದಾ ಇಲ್ವಾ? ಒಂದೊಂದ್ಸರಿ ಎದ್ದೇಳ್ಲಿಕ್ಕೂ ಆಗೋದಿಲ್ಲ ಅಲ್ವಾ? ಹೌದು. ಹಾಸಿಗೆ ಮೇಲೆ ಮಲಗಿರ್ಬೇಕಾದ್ರೆ ಜ್ವರ ಬರುವುದಕ್ಕಿಂತ ಮುಂಚೆ ಏನೇನೋ ಮಾತಾಡ್ತಿದ್ವಿ ಮತ್ತೆ. ಹೌದಾ? ನಾನ್ ಸಿಂಹದ ತರ, ನಾನ್ ಹುಲಿ ತರ, ನಾನ್ ಯಾರಿಗೂ ಹೆದರೋದಿಲ್ಲ, ನಾನ್ ತುಂಬಾ ಸ್ಟ್ರೈಟ್ ಫಾರ್ವರ್ಡ್, ಈ ತರ ಎಲ್ಲ ಅಂತ ಇದ್ವಿ ಅಲ್ವಾ ಜ್ವರ ಬರುವುದಕ್ಕಿಂತ ಮುಂಚೆ, ಹುಷಾರಿಲ್ಲದೆ ಆಗುವುದಕ್ಕಿಂತ ಮುಂಚೆ. ಹೌದಾ? ಈಗ ಈ ಕಾಯಿಲೆಗಳು ಬಂದ ನಂತರ ಕೆಲವೊಂದು ಕಾಯಿಲೆಗಳಿದೆ ಪ್ರಿಯರೇ. ಈಗ್ಲೂ ಸಹ ಹಾಸ್ಪಿಟಲ್ಗಳಿಗೆ ನೀವು ಹೋದಾಗ ಆ ಪೇಷಂಟ್ ಪಾಪ ಎದ್ದು ಆಕ್ಸಿಜನ್ ಹಾಕಿರ್ತಾರಲ್ವಾ ಮೂತಿಗೆ, ಎದ್ದು ಸಹ ವಿಸಿಟಿಂಗ್ ಯಾರಾದ್ರೂ ಬರ್ತಿರ್ತಾರಲ್ವಾ ಸಂಬಂಧಿಕರು ಮನೆಯವರೆಲ್ಲ, ಅವರೆಲ್ಲರೂ ಬಂದಾಗ ಎದ್ದು ಅವ್ರ ಹತ್ರ ಮಾತಾಡಿ ನಾನು ಹೀಗಿದ್ದೀನಿ, ನನ್ನ ಪರಿಸ್ಥಿತಿ ಹೀಗಿದೆ ಅಂತ ಹೇಳಲಿಕ್ಕೂ ಸಹ ಆಗದೆ ಇರುವಂತಹ ಪರಿಸ್ಥಿತಿ. ನಿಜನಾ? ಚೆನ್ನಾಗಿದ್ದಾಗ ಎಲ್ಲರ ಜೊತೆನೂ ಜಗಳ ಮಾಡ್ಕೊಂಡ್ಬಿಟ್ಟಿರ್ತಾನೆ ಮನುಷ್ಯ. ಈಗ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲರಿಗೂ ಸಹ ಸಂಬಂಧಿಕರು ಈ ವ್ಯಕ್ತಿ ಯಾರ ಜೊತೆ ಜಗಳ ಮಾಡ್ಕೊಂಡಿದ್ನೋ ಅವರೇ ನೋಡ್ಲಿಕ್ಕೆ ಬರ್ತಾರೆ ಇಷ್ಟಕ್ಕೂ. ಅವ್ರು ಬಂದ ನಂತರ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಆದ್ರೆ ಕನ್ಫೆಸ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾನು ಈ ತರ ತಪ್ಪು ಮಾಡಿದೆ, ಹೌದು ನಿಮ್ ಮೇಲೆ ನಾನು ಮಾಡ್ದೆ, ನಿಮ್ಮನ್ನ ಅವತ್ತು ಹೊಡೆದೆ ಅನ್ಯಾಯವಾಗಿ, ನಾನ್ ಚೆನ್ನಾಗಿದ್ದಾಗ ದುರಹಂಕಾರ ಪಟ್ಟು ನಿಮ್ಮನ್ನ ಹೊಡೆದೆ, ಇದೆಲ್ಲ ಅನ್ನಿಸ್ತಿರುತ್ತೆ ಮನಸ್ಸಿಗೆ, ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಆದ್ರೆ ಇದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಪರಿಸ್ಥಿತಿಯಲ್ಲಿ. ಹೌದಾ? ಯಾರು ಮಾಡಿದ್ರು ಗಾಯ? ಒಂದು ಕಾಲದಲ್ಲಿ ಈ ವ್ಯಕ್ತಿನೇ ಅಲ್ವಾ ಹೊಡೆದಿದ್ದು ಆ ವ್ಯಕ್ತಿಯನ್ನ, ಒಂದು ಕಾಲದಲ್ಲಿ ಈ ವ್ಯಕ್ತಿನೇ ಅಲ್ವಾ ಕೂಗಾಡಿದ್ದು ಆ ವ್ಯಕ್ತಿಯ ಮೇಲೆ. ಈಗ ಆ ವ್ಯಕ್ತಿ ನೋಡ್ಲಿಕ್ಕೆ ಬಂದಿದ್ದಾನೆ, ಈ ವ್ಯಕ್ತಿ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ವಿಚಾರಿಸ್ಲಿಕ್ಕೆ, ಬ್ರೆಡ್ ತಂದು ಕೊಟ್ಟು ನೀಟಾಗಿ ಕೊಟ್ಟು ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ತಗೊಳ್ತಿದ್ದೀರಾ ಅಂತ ಹೇಳಿ ಕೇಳ್ಬಿಟ್ಟು ಹೋಗ್ಲಿಕ್ಕೆ ಬಂದಿದ್ದಾನೆ ಈ ವ್ಯಕ್ತಿ. ಈಗ ಹಾಸಿಗೆ ಮೇಲೆ ಮಲ್ಕೊಂಡಿರುವಂತ ಈ ವ್ಯಕ್ತಿಗೆ ಹೇಗಿರುತ್ತೆ? ಹೌದಾ? ಪಾಠ ಕಲಿತಿದ್ದಾನೆ. ನಿಜನಾ? ಒಂದು ಕಾಲದಲ್ಲಿ ಆ ವ್ಯಕ್ತಿಯನ್ನ ಹೊಡೆದ ಈ ವ್ಯಕ್ತಿ, ಹಾಸಿಗೆ ಮೇಲೆ ಮಲ್ಕೊಂಡಿರುವಂತಹ ವ್ಯಕ್ತಿ, ಈಗ ಕಣ್ಣಲ್ಲಿ ನೀರು ಬರ್ತಿದೆ. ಏನಕ್ಕೋಸ್ಕರಪ್ಪ? ಈ ಚೇಂಜ್ ಎಲ್ಲಿಂದ ಬಂತು? ಈ ಚೇಂಜು ಎಲ್ಲಿಂದ ಬಂತು? ದೇವರು ಮಾಡಿದಂತಹ ಗಾಯದಿಂದ. ಒಂದು ಕಾಲದಲ್ಲಿ ಕೈ ಮಾಡಿದಂತಹ ವ್ಯಕ್ತಿ ಇವತ್ತು ಹಾಸಿಗೆ ಮೇಲೆ ಮಲ್ಕೊಂಡು ಆ ವ್ಯಕ್ತಿ ಬಂದಾಗ ಕಣ್ಣಲ್ಲಿ ನೀರು ಹಾಕ್ತಿದ್ದಾನೆ, ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು. ಅಂದ್ರೆ ಕಾರಣ ಏನು? ದೇವರು ಮಾಡಿದಂತಹ ಗಾಯ ಆತನಿಗೆ ಕಲಿಸಿದಂತಹ ಪಾಠ ಅದು. ರಸ್ತೆಯಲ್ಲಿ ಸಾಕಷ್ಟು ಜನ ವೀಲಿಂಗ್ ಮಾಡ್ತಿರುವಂತಹದನ್ನ ನೋಡಿರ್ತೀರಾ? ರಸ್ತೆಯಲ್ಲಿ ಸಾಕಷ್ಟು ಜನ ವೀಲಿಂಗ್ ಮಾಡ್ಕೊಂಡು ಇಷ್ಟ ಬಂದಂತೆ ಬೈಕ್ ಓಡಿಸ್ಕೊಂಡು ಡ್ರ್ಯಾಗ್ ರೇಸ್ ಗಳನ್ನೆಲ್ಲ ನೋಡಿರ್ತೀರಾ?
ಹ ಅವ್ರನ್ನೆಲ್ಲ ಒಂದ್ಸಾರಿ ಮಾತಾಡ್ಸಿ ನೋಡಿ ಪ್ರಿಯರೇ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಈ ಯವ್ವನಸ್ಥರಲ್ಲಿ ಇಷ್ಟ ಬಂದಂತೆ ವೀಲಿಂಗ್ ಮಾಡ್ಕೊಂಡು ಆಟ ಆಡುವಂತವ್ರನ್ನ ಒಂದ್ಸಾರಿ ಮಾತಾಡ್ಸಿ ನೋಡಿ. ಹೇಳಿ ಅವ್ರು ಒಂದ್ಸರಿ, ಅಪ್ಪ ಒಳ್ಳೇದಲ್ಲ ಕಣೋ ಇದು. ನೀನ್ ಮಾಡ್ತಿರುವಂತಹ ಚಟುವಟಿಕೆಗಳು, ಕಾರ್ಯಗಳು ಒಳ್ಳೇದಲ್ಲ. ಬಿದ್ರೆ ಮೂಳೆಗಳೆಲ್ಲ ಮುರಿದೋಗುತ್ತೆ, ಮತ್ತೆ ಎದ್ದೇಳ್ಲಿಕ್ಕೂ ಆಗೋದಿಲ್ಲ. ಬೇಡ, ಇವತ್ತಿಂದಾನೇ ಬಿಟ್ಬಿಡು ಅಂತ ಒಂದ್ಸರಿ ಎಚ್ಚರಿಕೆ ಕೊಟ್ಟು ನೋಡಿ ಆ ವ್ಯಕ್ತಿಗೆ, ಯೌವನ ಕಾಲದಲ್ಲಿರುವಂತಹ ವ್ಯಕ್ತಿಗೆ. ಏನಂತಾರೆ? ಕೇಳ್ತಾರೆ? ಏನಂತಾರೆ? ತಾತಯ್ಯ, ನನಗಿರುವಂತ ಶಕ್ತಿ ನಿನಗಿಲ್ಲ. ನಿನ್ಗೆ ಏಜ್ ಎಲ್ಲ ಆಗೋಗಿದೆ. ನಾನು ಈ ವಯಸ್ಸಲ್ಲಿ ಮಾಡದೆ ಇದನ್ನೆಲ್ಲ ಇನ್ ಯಾವ ವಯಸ್ಸಲ್ಲಿ ಮಾಡ್ಲಿ? ನಿನ್ ಕೆಲ್ಸ ನೀನ್ ನೋಡು, ನನ್ ಕೆಲ್ಸ ನಾನ್ ನೋಡು ಅಂತಾರೆ. ಹೌದಾ? ದುರಹಂಕಾರ ಬದ್ಧವಾಗಿರುವಂತಹ ಮಾತನ್ನ ಮಾತಾಡ್ತಾರೆ ನಿಮ್ ಹತ್ರ, ನೀವು ಬುದ್ಧಿವಾದವನ್ನ ಹೇಳಲಿಕ್ಕೆ ಹೋದ್ರೆ. ನಿಜನಾ? ಹೌದಾ? ಅದೇ ವ್ಯಕ್ತಿಗೆ ದೇವರೊಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡಿ, ಗಾಯವನ್ನು ಮಾಡಿ ಹಾಸ್ಪಿಟಲ್ ಮಲಗಿಸಿದ್ರು ಅಂತ ಅನ್ಕೊಳ್ಳಿ. ಅವಾಗ ನೋಡ್ಲಿಕ್ಕೆ ಹೋಗಿ ಒಂದ್ಸರಿ ಹಾಸ್ಪಿಟಲ್ಗೆ. ಏನಂತಿರ್ತಾರೆ? ಹೌದಣ್ಣ, ನೀವ್ ಅವತ್ ಹೇಳಿದ್ರಿ, ನಾನ್ ಕೇಳ್ಬೇಕಿತ್ತು. ಅಣ್ಣನೂ ಒಂದಿಲ್ಲ ಅಲ್ಲ, ನೀವು ಒಂದೇ ಸರಿ ತಾತ ಅನ್ಬಿಟ್ಟಲ್ವಾ? ಚೆನ್ನಾಗಿದ್ದಾಗ ಒಂದೇ ಸರಿ ತಾತ ಅನ್ಬಿಟ್ಟಲ್ವಾ? ಯಾರ್ ವೀಲಿಂಗ್ ಮಾಡಬಾರ್ದು ಅಂತ ಹೇಳಿದ್ರು ಅವ್ರನ್ನ ನೋಡಿ ಇವ್ರು ಹೇಳುವಂತಹ ಮಾತೇನು? ನೀವೆಲ್ಲ ವಯಸ್ಸಾಗಿರುವಂತವ್ರು, ನಾವಿನ್ನ ವಯಸ್ಸಲ್ಲಿರುವಂತವ್ರು, ನಾವ್ ಎಂಜಾಯ್ ಮಾಡ್ಬೇಕು ಅಂತ ಅಂದಿರ್ತಾರೆ. ಈಗ ಹಾಸ್ಪಿಟ್ಲಿಗೆ ಹೋದ ನಂತರ, ಅಣ್ಣ ಹೌದು ನೀವ್ ಹೇಳಿದ್ರಿ ಅವತ್ತು, ನಾನು ಕೇಳ್ಬೇಕಿತ್ತು. ನಿಜನಾ? ಎಲ್ಲಿಂದ ಬಂತು ಈ ಮಾರ್ಪಾಟು? ಈ ಮಾರ್ಪಾಟು ಎಲ್ಲಿಂದ ಬಂತು? ಅಂದ್ರೆ ಮನುಷ್ಯರಲ್ಲಿ ಯಾರು ಹೇಳಿದ್ರು ನೀವು ಕೇಳೋದಿಲ್ವಾ? ದೇವ್ರು ಗಾಯ ಮಾಡಿದ್ರಣ ಕೆಲವು ಮಾರ್ಪಾಡುವಂತಹದ್ದು. ಹೌದು, ದೇವರು ಮಾಡುವಂತಹ ಗಾಯದಿಂದ ಆಗುವಂತಹ ಪ್ರಯೋಜನಗಳು ಪ್ರಿಯರೇ ಇದೆಲ್ಲ. ನಮ್ಮಲ್ಲಿ ಅಹಂಕಾರಗಳು, ದುರಹಂಕಾರಗಳು, ಅಥವಾ ಇನ್ನೊಬ್ಬರ ಮೇಲೆ ಕೂಗಾಡುವಂತಹದ್ದು, ಹೊಡೆದಾಡುವಂತಹದ್ದು, ಆ ಸ್ವಭಾವಗಳೆಲ್ಲ ಮನುಷ್ಯರು ಹೇಳಿದ್ರೆ ಅಷ್ಟಾಗಿ ಮೊಂಡರಲ್ವಾ ನಾವು? ಮಾರ್ಪಡದೇ ಇರಬಹುದು. ದೇವರು ಒಂದು ಗಾಯ ಮಾಡಿ, ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಮಾಡಿ ಮಲಗಿಸಿದ್ರು ಅಂತ ಅನ್ಕೊಳ್ಳಿ ಹಾಸ್ಪಿಟಲ್ ಅಲ್ಲಿ. ಹೌದಾ? ಇನ್ ಜೀವನದಲ್ಲಿ ವೀಲಿಂಗ್ ಮಾಡೋದಿಲ್ಲ ಗೊತ್ತಾ ಮನುಷ್ಯ? ನನಗೆ ಗೊತ್ತಿರುವಂತಹ ಒಬ್ಬ ನಮ್ಮ ಕುಟುಂಬದಲ್ಲೇ ದೂರದ ಸಂಬಂಧಿ ಒಬ್ರಿದ್ದಾರೆ. ತುಂಬಾ ಸ್ಪೀಡ್, ಅಂದ್ರೆ ಬೈಕ್ ಅನ್ನ ನಾರ್ಮಲ್ ಆಗಿ ಇವ್ರು ಓಡಿಸ್ತಿರೋದಿಲ್ಲ. ತುಂಬಾ ಸ್ಪೀಡ್ ಆಗಿ ಓಡಿಸುವಂತಹದ್ದು, ವೀಲಿಂಗ್ ಮಾಡುವಂತಹದ್ದು, ಇಷ್ಟ ಬಂದಂತೆ ತಿರುಗಿಸುವಂತಹದ್ದು, ಇದೆಲ್ಲ ಮಾಡ್ತಿದ್ರು. ಅಂದ್ರೆ ಒಂದು 20 years ಬ್ಯಾಕ್ ಒಂದು ಆಕ್ಸಿಡೆಂಟ್ ಆಯ್ತು. ಈ ಮಂಡಿಯಲ್ಲಿ ಚಿಪ್ ಇರುತ್ತಲ್ವಾ, ಆ ಚಿಪ್ಪೆ ಪೂರ್ತಿಯಾಗಿ ಎಗರಿ ಹೊರಟೋಯ್ತು. ಆಕ್ಸಿಡೆಂಟ್ ಆಗಿದ ತಕ್ಷಣ ಆಚೆ ಬಂದ್ಬಿಡ್ತು, ಸ್ಲಿಪ್ಪೇಜ್ ಆಗಿ. ಅದಾದ ನಂತರ ಮನುಷ್ಯ ಓಡಿಸುವಂತಹದ್ದು ಎಷ್ಟು ಸ್ಪೀಡ್ ಅಲ್ಲಿ ಗೊತ್ತಾ? ಬೈಕ್ ಅನ್ನ 40-45. ರೋಡ್ ಪೂರ್ತಿ ಖಾಲಿ ಇದ್ದು ನೀನು ಹೋಗಪ್ಪ ಅಂತ ಹೇಳಿದ್ರೆ ಹೋಗೋದಿಲ್ಲ. ಏನರ್ಥ ಆಯ್ತು? ಕಳೆದ 20 ವರ್ಷಗಳಿಂದ ಇದನ್ನ ಮಾಡ್ತಾ ಬರ್ತಿದ್ದಾರೆ. ಈ 40 ಸ್ಪೀಡ್ ಅಲ್ಲೇ ಹೋಗುವಂತಹದ್ದು ಅದಕ್ಕೆ ಮೇಲೆ ಹೋಗೋದಿಲ್ವಾ? ಹೋಗೋದಿಲ್ಲ. ಅದಕ್ಕೆ ಹಿಂದೆ ಮತ್ತೆ 100-120 ಎಲ್ಲ ಓಡಿಸ್ತಿದ್ದೆ, ಆವಾಗ ಓಡಿಸ್ತಿದ್ದೆ. ಆಮೇಲೆ ಏನಾಯ್ತು? ದೇವ್ರ ಗಾಯ ಮಾಡಿದ್ರು. ಮನುಷ್ಯರು ಹೇಳಿದ್ರೆ ಕಲಿಯೋದಿಲ್ವಾ? ದೇವ್ರ ಗಾಯ ಮಾಡ್ಬೇಕಾ? ಹೌದು. ಅರ್ಥ ಆಯ್ತಾ ನಮಗೆ? ದೇವ್ರು ಯಾವ್ಯಾವ ತರ ಗಾಯ ಮಾಡ್ಬೋದು ಅಂತ? ಹಾಸಿಗೆ ಮೇಲೆ ಮಲಗಿಸ್ಬೋದು, ಡೆಂಗ್ಯೂ ತರಬಹುದು, ಮಲೇರಿಯಾ ತರಬಹುದು. ನಿಜನಾ? ಚಿಕ್ಕದಾಗಿರುವಂತಹ ಒಂದು ಕಾಯಿಲೆಯನ್ನು ತರಬಹುದು, ಅಥವಾ ರಸ್ತೆಯಲ್ಲಿ ಆಕ್ಸಿಡೆಂಟ್ ಮಾಡಿ ಬೀಳಿಸಬಹುದು. ಇನ್ನೂ ಯಾವ್ಯಾವ ತರ ಗಾಯ ಮಾಡಬಹುದು? ದೇವರು ಗಾಯ ಮಾಡ್ಬೇಕು ಅಂತ ಒಂದ್ ವೇಳೆ ಅನ್ಕೊಂಡ್ರೆ ಇನ್ನು ಮನುಷ್ಯರಿಗೆ ಯಾವ್ಯಾವ ತರ ಗಾಯ ಮಾಡಬಹುದು? ಸತ್ಯವೇದದಲ್ಲಿ ನೋಡೋಣ. ಇದೆಲ್ಲವೂ ಸಹ ಇಂಡಿವಿಜುವಲ್ ಸ್ಟೇಜಸ್ ಅಲ್ಲಿ, ಅಂದ್ರೆ ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಒಬ್ಬ ಮನುಷ್ಯನಿಗೆ ದೇವ್ರು ಗಾಯ ಮಾಡ್ತಾರೆ. ಒಂದು ಸಮಾಜ ಪೂರ್ತಿ ಕೆಟ್ಟೋಗಿದೆ ಅಂತ ಅನ್ಕೊಳ್ಳಿ, ಈಗ ಇವ್ರಿಗೆ ಪಾಠ ಕಲಿಸ್ಬೇಕು. ಹೇಗ್ ಪಾಠ ಕಲಿಸ್ಬೋದು ದೇವ್ರು? ಎಲ್ರಿಗೂ ಗಾಯ ಮಾಡಿ ಹಾಸಿಗೆ ಮೇಲೆ ಮಲಗಿಸಿದ್ರೆ ಆಗೋಗತ್ತಾ? ಇಲ್ಲ ಅಲ್ವಾ? ಒಂದ್ ಸಮಾಜ ಪೂರ್ತಿಗೆ ಗಾಯ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಆಪರೇಟ್ ಮಾಡ್ತಾರೆ ದೇವ್ರು? ಒಂದ್ಸರಿ ನೋಡೋಣ. ಯೋಬನ ಗ್ರಂಥ 9ನೇ ಅಧ್ಯಾಯ, ಯೋಬನ ಗ್ರಂಥ 9ನೇ ಅಧ್ಯಾಯ 17ನೇ ವಚನ. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಉಸಿರಾಟದೊಡನೆ ಕಹಿಯಾದ ಪದಾರ್ಥದಿಂದ ನಮ್ಮ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಏನರ್ಥ ಆಯ್ತು ನಮ್ಗೆ ಇದರಿಂದ? ಆತನು ಬಿರುಗಾಳಿಯಿಂದ ನನ್ನನ್ನು ಪಡೆಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ, ಅಂದ್ರೆ ಬಿರುಗಾಳಿ ಅನ್ನುವಂತಹ ದೇವ್ರು ಮಾಡುವಂತಹ ಗಾಯನ ನ್ಯೂಸ್ ಅಲ್ಲಿ ನೋಡಿರ್ತೀರಾ ಅಲ್ವಾ? ಬಿರುಗಾಳಿ ಬರ್ತಿದೆ, ಇಷ್ಟು ಸ್ಪೀಡ್ ಅಲ್ಲಿ ಬರ್ತಿದೆ. ಹೌದಾ? ಸುಂಟ್ರ ಗಾಳಿ ಬರ್ತಿದೆ, ಟ್ವಿಸ್ಟರ್ ಬರ್ತಿದೆ, ಇಷ್ಟು ಸ್ಪೀಡ್ ಅಲ್ಲಿ ಬರ್ತಿದೆ, 100-150 ಮೈಲಿ ಸ್ಪೀಡ್ ಅಲ್ಲಿ ಬರ್ತಿದೆ. ಹೌದಲ್ವಾ? ಆಗ್ಲೇ ಇಷ್ಟ ಏರಿಯಾನ ಕೊಲ್ಯಾಪ್ಸ್ ಮಾಡಿದೆ, ಇನ್ನೂ ಇಷ್ಟು ಸ್ಪೀಡ್ ಅಲ್ಲಿ ಬರ್ತಿದೆ, ಇನ್ನೂ ಮನುಷ್ಯರಿಗೆ ಅಪಾಯ ಇದೆ ಅಂತ ನೀವು ಟಿವಿ ನ್ಯೂಸ್ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಏನ್ ಅನ್ನಿಸ್ತಿರ್ಬೇಕಿತ್ತು? ಇದು
ದೇವರು ಮಾಡ್ತಿರುವಂತಹ ಗಾಯ ಅನ್ನಿಸ್ತಿರ್ಬೇಕಿತ್ತು. ಈ ವರ್ಷ ನಮಗ್ ಗೊತ್ತಿದ್ರೆ ಅನ್ನಿಸ್ತಿತ್ತು. ಬಿರುಗಾಳಿ ಅನ್ನುವಂತಹದ್ದು ಒಂದು ಪಟ್ಟಣದ ಮೇಲೆ ದೇವರು ಬಿರುಗಾಳಿಯನ್ನ ತಗೊಂಡ್ ಬರ್ತಿದ್ದಾರೆ, ಸುಂಟರಗಾಳಿಯನ್ನ ತಗೊಂಡ್ ಬರ್ತಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು? ಅದು ದೇವರು ಮಾಡ್ತಿರುವಂತಹ ಗಾಯ. ಈ ವಚನದ ಪ್ರಕಾರ ನೀವು ಈ ವಚನದಲ್ಲಿ ಅದೇ ಅಲ್ವಾ ಓದಿದ್ದು? ಇನ್ನೊಂದ್ಸರಿ ಓದೋಣ. ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಉಸಿರಾಡಗೂಡಿಸದೆ ಕಹಿಯಾದ ಪದಾರ್ಥದಿಂದ ನನ್ನ ಹೊಟ್ಟೆಯನ್ನು ತುಂಬಿಸುತ್ತಾನೆ. ಹಿಂಗೆಲ್ಲ ಮಾಡ್ತಾರ ದೇವ್ರು? ಹೌದು. ಬಿರುಗಾಳಿ ಬರ್ತಿದೆ ಅಂತ ಹೇಳಿದ್ರೆ ದೇವ್ರು ಮಾಡ್ತಿರುವಂತಹ ಗಾಯನ ಯಾರಿಗೆ? ಒಬ್ಬ ಮನುಷ್ಯನಿಗಲ್ಲ, ಇಡೀ ಪಟ್ಟಣಕ್ಕೆ. ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಈಗ ನಾವಾಗ್ಲೇ ಮಾತಾಡ್ಕೊಂಡಿದೀವಲ್ವಾ, ಡೆಂಗ್ಯೂ ಫೀವರ್ ಅನ್ನ ತಗೊಂಡ್ ಬಂದ್ರೆ ಮುಗಿದು ಹೋಯ್ತು ಕತೆ, ಚಿಕನ್ ಗುನ್ಯವನ್ನ ತಗೊಂಡ್ ಬಂದ್ರೆ ಮುಗಿದು ಹೋಯ್ತು. ಹೌದಾ? ಒಂದು ಚಿಕ್ಕ ಬ್ಯಾಕ್ಟೀರಿಯಾನ ತಗೊಂಬಂದ್ರೆ ಮುಗ್ದೋಯ್ತು ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕು ಅಂದಾಗ. ಒಂದು ಪಟ್ಟಣ ಪೂರ್ತಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಈ ರೀತಿಯಾಗಿ ತುಫಾನುಗಳನ್ನ, ಈ ರೀತಿಯಾಗಿ ಬಿರುಗಾಳಿಯನ್ನ ತಗೊಂಡ್ ಬರ್ಬೇಕು. ಹೌದಾ? ಒಬ್ಬ ಮನುಷ್ಯನಿಗೆ ಗಾಯ ಮಾಡಿದಾಗ ಆತನು ಕಲಿತಾನ? ಹೌದು. ಇಷ್ಟಕ್ಕೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನಾನೇ ಸ್ವಯಂಕೃತವಾಗಿ ನೋಡಿರುವಂತಹ ಘಟನೆ ಇದು. ಪಾಸ್ಟರ್ಗಳು ಕ್ರೈಸ್ತರು ಅಂತ ಹೇಳಿದ್ರೆ ಆಗೋದಿಲ್ಲ ಒಬ್ಬ ಮನುಷ್ಯನಿಗೆ. ಪಾಸ್ಟರ್ ಅಂದ್ರೆ ಆಗೋದಿಲ್ಲ, ಕ್ರೈಸ್ತರು ಅಂದ್ರೆ ಆಗೋದಿಲ್ಲ. ಕ್ರೈಸ್ತರಿಗೆ ವಿರೋಧಿ ಇಷ್ಟಕ್ಕೂ. ಅದು ಚೆನ್ನಾಗಿರ್ಬೇಕಾದ್ರೆ ಇದು ಪರಿಸ್ಥಿತಿ ಏನು? ಚೆನ್ನಾಗಿರ್ಬೇಕಾದ್ರೆ ಪಾಸ್ಟರ್ಗಳಂದ್ರೆ ಆಗೋದಿಲ್ಲ, ದೈವ ಸೇವಕರಂದ್ರೆ ಆಗೋದಿಲ್ಲ, ಕ್ರೈಸ್ತರಂದ್ರೆ ಆಗೋದಿಲ್ಲ, ವಿರೋಧಿ. ಒಂದ್ಸಾರಿ ಹಾಸ್ಪಿಟಲ್ ಅಲ್ಲಿ ಮಲಗಿಸ್ತಾರೆ ದೇವ್ರು. ಆಗ ಹಾಸ್ಪಿಟಲ್ ಮಲ್ಕೊಂಡಿರ್ಬೇಕಾದ್ರೆ, ಆ ಬೆಡ್ ಮೇಲೆ ಇರ್ಬೇಕಾದ್ರೆ ಆ ವ್ಯಕ್ತಿಗೆ ಆ ಬೆಡ್ ಮೇಲೆ ನೋವನ್ನ ತಡಿಲಿಕ್ಕಾಗತ್ತೆ ಆಕ್ಸಿಜನ್ ಅನ್ನ ಹಾಕಿ ಎಲ್ಲ ಕಡೆ ಪೈಪ್ ಹಾಕ್ಬಿಟ್ಟಿರ್ತಾರೆ. ಇಷ್ಟಕ್ಕೂ ಊಟ ಸಹ ಬಾಯಿಂದ ಕೊಡ್ತಿರೋದಿಲ್ಲ, ಪೈಪ್ ಹಾಕಿ ಆ ಪೈಪ್ ಇಂದ ಫೀಡ್ ಮಾಡ್ತಿರ್ತಾರೆ ಡಾಕ್ಟರ್ಗಳು. ಹಾಸ್ಪಿಟಲ್ ಅಲ್ಲಿ ಬೆಡ್ ಮೇಲೆ ಮಲಗಿಸಿರ್ಬೇಕಾದ್ರೆ ಆ ನೋವನ್ನ, ಟಾರ್ಚರ್ ಅನ್ನು ತಡಿಲಿಕ್ಕಾಗದೆ ಪಾಸ್ಟರ್ಗಳು ಯಾರು ಬಂದ್ರು ಸಹ ವ್ಯಕ್ತಿಯನ್ನ ನೋಡ್ಲಿಕ್ಕೆ ಹಿಂಗೆ ಕೈ ಸನ್ನೆ ಮಾಡ್ತಾರೆ. ಪಾಪ ಬಾಯಿಂದ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಮಾಸ್ಕ್ ಅನ್ನೆಲ್ಲ ಹಾಕಿ ಕ್ಲೋಸ್ ಮಾಡಿದಾರಲ್ವಾ. ಈಗ ಕೈ ಸನ್ನೆ ಮಾಡ್ತಿದ್ದಾರೆ. ಏನಕ್ಕೋಸ್ಕರ? ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ದಯವಿಟ್ಟು ಪ್ಲೀಸ್ ಬೈಬಲ್ ಅನ್ನು ನನ್ನ ತಲೆ ಅಡಿ ಇಟ್ಟು ಹೋಗಿ. ಏನಕ್ಕೋಸ್ಕರ? ನೋವು ಕಡಿಮೆ ಆಗತ್ತೇನೋ, ನೋವು ಕಡಿಮೆ ಆಗತ್ತೇನೋ. ಅಲ್ಲ, ಈ ವ್ಯಕ್ತಿಗೆ ಅಲ್ವಾ ಪಾಸ್ಟರ್ಗಳಂದ್ರೆ ಆಗ್ತಿರ್ಲಿಲ್ಲ, ಈ ವ್ಯಕ್ತಿಗೆ ಅಲ್ವಾ ದೈವ ಸೇವಕರು ಅಂದ್ರೆ ಆಗ್ತಿರ್ಲಿಲ್ಲ. ಹೌದಾ? ಈಗ ಎಲ್ಲಿಂದ ಬಂತು ಇಷ್ಟೊಂದು ದೊಡ್ಡ ಚೇಂಜ್, ಇಷ್ಟೊಂದು ದೊಡ್ಡ ಮಾರ್ಪಾಟು? ಎಲ್ಲಿಂದ ಬಂತು? ದೇವ್ರ ಗಾಯ ಮಾಡಿದ್ರ? ದೇವ್ರೊಂದ್ ವೇಳೆ ಗಾಯ ಮಾಡಿದ್ರೆ ಕಲಿಬೇಕಾಗಿರುವಂತಹದ್ದೇ, ಯಾರೇ ಆದ್ರೂ ಸಹ ಕಲಿಬೇಕಾಗಿರುವಂತಹದ್ದೇ. ನಾನು ಕ್ರೈಸ್ತನಿಗೆ ವಿರೋಧಿ ಅಂತ ಅನ್ನುವಂತಹ ಪೌಲನ ಚರಿತ್ರೆಯನ್ನೆಲ್ಲ, ಸೌಲನಾಗಿದ್ದಾಗ ಅವರ ಚರಿತ್ರೆಯನ್ನ ನಾವು ಸತ್ಯವೇದದಲ್ಲಿ ಓದ್ಕೋತೀವಲ್ವಾ, ನೋಡಿದ್ರೆ ಆ ಒಂದ್ ಟ್ರಾನ್ಸ್ಫಾರ್ಮೇಶನ್ ಅಷ್ಟೇ. ದೇವ್ರು ಒಂದ್ ವೇಳೆ ಮುಂದಾದ್ರೆ, ದೇವ್ರು ಒಂದು ವೇಳೆ ಮುಂದಾಗಿ ಪಾಠ ಕಲಿಸ್ಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡ್ಕೊಂಡ್ರೆ ಮುಗಿದು ಹೋಯ್ತು. ಗಾಯ ಮಾಡಿದ್ರೆ ತಡ್ಕೊಳ್ಲಿಕ್ಕಾಗತ್ತ? ದೇವ್ರು ಗಾಯ ಮಾಡಿದ್ರೆ ತಡ್ಕೊಳ್ಲಿಕ್ಕಾಗತ್ತ? ಇಲ್ಲ ಅಲ್ವಾ? ನಾನು ಆಗ್ಲೇ ಅದಕ್ಕೆ ಉದಾಹರಣೆಗಳನ್ನ ಕೊಡ್ತಾ ಬರ್ತಿದ್ದೀನಿ. ನಾನೇ ಸಿಂಹ, ನಾನು ಹುಲಿ, ನಾನು ಯಾರ ಮಾತನ್ನು ಕೇಳೋದಿಲ್ಲ, ನಾನು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅನ್ನುವಂತಹ ವ್ಯಕ್ತಿ ಎಂತ ಪರಿಸ್ಥಿತಿಗೆ ಬಂದ್ಬಿಡ್ತಾನೆ ಗಾಯ ಆಗಿದ ತಕ್ಷಣ? ನಾನೇನೂ ಇಲ್ಲ ಬ್ರದರ್, ಏನಿದೆ ಹೇಳಿ, 3 ಅಡಿ 6 ಅಡಿ ಇದ್ದೀನಿ, ಇವತ್ತಿದ್ದು ನಾಳೆ ಹೋಗುವಂತಹ ಜೀವ, ಈ ಮಾತೆಲ್ಲ ಬರ್ತಿರುತ್ತೆ. ಹಿಂದೆ ನಾನೇ ಹುಲಿ, ನಾನೇ ಸಿಂಹ ಅಂದಿದ್ದು ಈ ವ್ಯಕ್ತಿನೇ ಅಲ್ವಾ? 3 ದಿನ ಇದ್ದ ಆಮೇಲೆ ಹೊರಟೋಗುವಂತಹ ವ್ಯಕ್ತಿ ಅಂತಿದ್ದಾನೆ ಇವಾಗ. ಎಲ್ಲಿಂದ ಬಂತು ಇಷ್ಟೊಂದು ಚೇಂಜು? ದೇವರು ಮಾಡಿದಂತಹ ಗಾಯ. ವೀಲಿಂಗ್ ಮಾಡುವಂತಹ ಮನುಷ್ಯನು ಸಹ ಇನ್ಯಾವತ್ತು ಬೈಕ್ ಅನ್ನು ಸ್ಪೀಡ್ ಆಗಿ ಓಡಿಸದೇ ಇರುವಂತಹ ಪರಿಸ್ಥಿತಿಗೆ ಬಂದಿದ್ದಾನೆ. ಎಲ್ಲಿಂದ ಬಂತು ಚೇಂಜ್? ದೇವರು ಮಾಡಿದಂತಹ ಗಾಯ. ದೈವ ಸೇವಕರು ಅಂದ್ರೆ ಆಗೋದಿಲ್ಲ, ಕ್ರೈಸ್ತರು ಅಂದ್ರೆ ಆಗೋದಿಲ್ಲ. ಈ ವ್ಯಕ್ತಿ ಪಾಸ್ಟರ್ ಬಂದು ತನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ಲಿಕ್ಕೆ ಪಾಸ್ಟರ್ನ ಕರೀತಿದ್ದಾನೆ, ಪಾಪ ಕೈಯಲ್ಲಿ ಆಗದೆ ಇದ್ರು ಸಹ. ಎಲ್ಲಿಂದ ಬಂತು ಇಷ್ಟೊಂದು ಚೇಂಜು? ದೇವರು ಮಾಡಿದಂತಹ ಗಾಯ. ಇದು ಇಂಡಿವಿಜುವಲ್ ಲೆವೆಲ್ ಅಲ್ಲಿ ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕಂದ್ರೆ ಈ ತರ ಎಲ್ಲ ಕಲಿಸ್ತಾರೆ. ಈಗ ಸಮಾಜಕ್ಕೆ ಕಲಿಸ್ಬೇಕು ಅಂತ ಹೇಳಿದ್ರೆ ಹೇಗ್ ಕಲಿಸ್ತಾರೆ ಅಂತ ಇವಾಗ ತಾನೇ ಓದ್ಕೊಂಡ್ವಿ. ಒಂದ್ ತುಫಾನ್ ತಂದ್ರೆ ಸಾಕು, ಒಂದು ಬಿರುಗಾಳಿಯನ್ನ ತಂದ್ರೆ ಸಾಕು. ಹೌದಾ ಇಲ್ವಾ? ಬಿರುಗಾಳಿ ಬಂದ್ರೆ ಮುಗೀತಾ ಕತೆ? ಭೂಕಂಪ ಆಯ್ತು ಅಂತ ಅನ್ಕೊಳ್ಳಿ, ಯಾಕೆಂದ್ರೆ ಇದೆಲ್ಲ ಇಂಟರ್ ರಿಲೇಟೆಡ್ ಟರ್ಮ್ಸ್ ಅಲ್ವಾ. ಬಿರುಗಾಳಿ, ಭೂಕಂಪ, ಸುನಾಮಿ, ಇದೆಲ್ಲ ಪ್ರಕೃತಿಯಿಂದ ಸಂಭವಿಸುವಂತಹ ವಿಪತ್ತುಗಳೇ. ಹಂಗಂದ್ರೆ ಸುನಾಮಿ ತಂದ್ರೆ ಸಾಕ ಒಂದು ಪಟ್ಟಣಕ್ಕೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಳ್ಳಿ. ಒಂದ್ ಸುನಾಮಿಯನ್ನ ತಗೊಂಡ್ ಬಂದ್ರೆ ಸಾಕು ಇಡೀ ಪಟ್ಟಣ ಪಾಠ ಕಲಿಯತ್ತ? ಹೌದು. ಒಂದ್ಸಾರಿ ಭೂಕಂಪವನ್ನ ತಗೊಂಡ್ ಬಂದ್ರೆ ಇಡೀ ಪಟ್ಟಣ, ಆ ಸಿಟಿ ಪೂರ್ತಿ ಪಾಠ ಕಲಿಯತ್ತ? ಹೌದು. ಮನೆಯಲ್ಲಿ ಆರಾಮಾಗಿ ಎಸಿ ಕೆಳಗಡೆ ಇರುವಂತಹ ಮನುಷ್ಯರು ಒಂದ್ಸಾರಿ ಭೂಕಂಪ ಆಗಿದ ತಕ್ಷಣ ಎಲ್ಲಿಗೆ ಬರ್ತಾರೆ ಗೊತ್ತಾ? ಎಂತ ದೊಡ್ಡ ದೊಡ್ಡ ಮನೆಯನ್ನ ಕಟ್ಟಿದ್ರು ಸಹ ಅದೆಲ್ಲವನ್ನ ಬಿಟ್ಟು ಈ ಗೋಡೆಗಳೆಲ್ಲ ತಲೆ ಮೇಲೆ ಬಿದ್ದು ಹೋಗುತ್ತೆ ನೆಕ್ಸ್ಟ್ ಸಾರಿ ಭೂಕಂಪ ಆದ್ರೆ ಅಂತ
ಒಂದ್ಸರಿ ಭೂಕಂಪ ಆಯ್ತು ಅಂತ ಅನ್ಕೊಳ್ಳಿ ಪ್ರಿಯರೇ, ಒಂದು ಪಟ್ಟಣದಲ್ಲಿ, ಒಂದು ಏರಿಯಾದಲ್ಲಿ ಒಂದ್ಸರಿ ಭೂಕಂಪ ಆಯ್ತು ಅಂತ ಅನ್ಕೊಳ್ಳಿ. ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಗೊತ್ತಾ ಮನುಷ್ಯರು? ಇನ್ನೊಂದು ಸಾರಿ ಭೂಕಂಪ ಬರ್ಬೋದು. ಯಾಕೆಂದ್ರೆ ಭೂಕಂಪ ಅನ್ನುವಂತಹದ್ದು ಸಾಧಾರಣವಾಗಿ ಒಂದ್ಸಾರಿ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಸಾರಿ, ಇನ್ನೊಂದು 5 ಮಿನಿಟ್ಸ್ 10 ಮಿನಿಟ್ಸ್ 1 ಗಂಟೆಯಲ್ಲಿ ಇನ್ನೊಂದು ಸಾರಿ ಭೂಕಂಪ ಆಗುವಂತಹ ಬಹುತೇಕ ಸಾಧ್ಯತೆಗಳಿರುತ್ತೆ. ಹೌದಾ? ಒಂದ್ಸಾರಿ ಭೂಕಂಪ ಬಂದ್ರೆ ಇನ್ನು 1 ಗಂಟೆ ಅಥವಾ 1 ದಿನದಲ್ಲಿ, ಅರ್ಧ ದಿನದಲ್ಲಿ ಇನ್ನೊಂದು ಸಾರಿ ಇನ್ನೂ ಬಹಳ ದೊಡ್ಡದಾಗಿ ಭೂಕಂಪ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೌದಾ? ಅದಕ್ಕೆ ಒಂದ್ಸರಿ ಭೂಕಂಪ ತಗೊಂಡ್ ಬಂದ್ರು ಅಂತ ಅನ್ಕೊಳ್ಳಿ ದೇವ್ರು. ಒಂದ್ಸರಿ ಭೂಕಂಪ ತಗೊಂಡ್ ಬಂದ್ರು ಅಂತ ಅನ್ಕೊಳ್ಳಿ. ಇನ್ನೊಂದು ಸಾರಿ ದೇವ್ರು ತಗೊಂಡ್ ಬರುವಂತಹದ್ದು ಬೇಡ. ಇನ್ನೊಂದು ಅವರ ಬಿಟ್ಟು ಇನ್ನೊಂದ್ ಸಾರಿ ಭೂಕಂಪ ತರುವಂತಹದ್ದು ಬೇಡ. ಆ ಒಂದ್ಸರಿ ತಗೊಂಡ್ ಬಂದ್ರೆ ಸಾಕು. ಮನುಷ್ಯರಿಗೆ ಸುಧಾರಿಸ್ಕೊಂಡ್ಲಿಕ್ಕೆ ಎಷ್ಟ್ ದಿನ ಬೇಕು ಗೊತ್ತಾ? ಆ ಭಯದಿಂದ ಹೊರಗಡೆ ಬರ್ಲಿಕ್ಕೆ ಎಷ್ಟ್ ದಿನ ಬೇಕು ಗೊತ್ತಾ? ಯಾಕಂದ್ರೆ ಟಿವಿಲೆಲ್ಲ ಅನೌನ್ಸ್ ಮಾಡ್ತಿರ್ತಾರೆ, ಒಂದ್ಸರಿ ಈಗಾಗ್ಲೇ ಭೂಕಂಪ ಆಗಿದೆ, ಇನ್ನೊಂದು ಸರಿ ಆಗ್ಬೋದು, ಹುಷಾರಾಗಿರಿ ಅಂತ. ದೇವ್ರು ಒಂದ್ಸರಿ ತಗೊಂಡ್ ಬಂದ್ರೆ ಸಾಕು. ಎಷ್ಟು ಹೆದರ್ತಾರೆ ಮನುಷ್ಯರು. ಯಾವಾಗ ಬರುತ್ತೋ ಗೊತ್ತಿಲ್ಲ, ಇನ್ ನೆಕ್ಸ್ಟ್ ಸೆಕೆಂಡ್ ಟೈಮ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹೌದಾ ಇಲ್ವಾ? ಎರಡನೇ ಸರಿ ಯಾವಾಗ ಬರುತ್ತೋ ಗೊತ್ತಿಲ್ಲ, ಏನ್ ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಈ ಗೋಡೆ ಬೀಳುತ್ತಾ, ಹಿಂದೆ ಇರುವಂತಹ ಗೋಡೆ ಬೀಳುತ್ತಾ? ಯಾವ ಗೋಡೆ ಬೀಳುತ್ತೆ ತಲೆ ಮೇಲೆ? ನನ್ನ ಮಕ್ಕಳು ಪಾಪ ಮನೇಲಿದ್ರೆ ಆ ಸಂದರ್ಭದಲ್ಲಿ ಅವರು ಗೋಡೆ ಬಿದ್ದಾಗ ನನ್ನ ಮಕ್ಕಳು ಮನೇಲಿದ್ರೆ ಏನ್ ಪರಿಸ್ಥಿತಿ? ಹೌದಾ? ನಾನ್ ಮನೇಲಿದ್ರೆ ಏನ್ ಪರಿಸ್ಥಿತಿ? ನನ್ನ ಹೆಂಡತಿ ಮನೇಲಿದ್ರೆ ಏನ್ ಪರಿಸ್ಥಿತಿ? ನನ್ನ ಕುಟುಂಬಸ್ಥರು ಮನೇಲಿದ್ರೆ ಏನ್ ಪರಿಸ್ಥಿತಿ? ಹೌದಾ? ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಒಂದ್ಸರಿ ಭೂಕಂಪ ಆದ್ರೆ ಖಾಲಿ ಗ್ರೌಂಡ್ ಬಂದ್ಬಿಡ್ತಾರೆ. ಎಷ್ಟು ಕೋಟಿ ಖರ್ಚು ಮಾಡಿ ಮನೆ ಕಟ್ಟಿದ್ರು ಸಹ ಎಲ್ಲಿಗೆ ಬರ್ತಾರೆ? ಖಾಲಿ ಗ್ರೌಂಡ್ ಇದೆ ಅಂತ ಅನ್ಕೊಳ್ಳಿ ಎಲ್ಲಾದ್ರೂ ಸಿಟಿಯಲ್ಲಿ. ಇಡೀ ಸಿಟಿಯಲ್ಲಿರುವಂತಹ ಸಮಸ್ತ ವಿಧವಾಗಿರುವಂತಹ ಪಾಪ್ಯುಲೇಷನ್ ಸಹ ಆ ಗ್ರೌಂಡ್ ಬಂದು ಕೂತ್ಕೋತಾರೆ. ಏನಕ್ಕೋಸ್ಕರ? ಆ ಗ್ರೌಂಡ್ ಅಲ್ಲಿ ಏನು ಇರೋದಿಲ್ಲ ಅಲ್ಲ ತಲೆ ಮೇಲೆ ಬೀಳ್ಲಿಕ್ಕೆ. ಮನೇಲಿದ್ರೆ ಗೋಡೆ ತಲೆ ಮೇಲೆ ಬೀಳುತ್ತೆ ಭೂಕಂಪ ಆದಾಗ. ಅದಕ್ಕೆ ಗ್ರೌಂಡ್ ಬಂದ್ಬಿಡ್ತಾರೆ. ಅಲ್ಲೇ ಕಾಲ ಕಳೀತಾರೆ. 1 ದಿನ, ಅರ್ಧ ದಿನ, ಮುಕ್ಕಾಲು ದಿನ, 2 ದಿನ ಅಲ್ಲೇ ಕಾಲ ಕಳೀತಾರೆ. ಅಲ್ಲೇ ಊಟ ಮಾಡ್ಕೊಂಡು ಆ ಗ್ರೌಂಡ್ ಅಲ್ಲಿ ಇದ್ಬಿಡ್ತಾರೆ. ಯಾಕೆ? ಈಗಾಗ್ಲೇ ಒಂದ್ಸರಿ ಭೂಕಂಪ ಆಗಿದೆ, ಇನ್ನೊಂದ್ಸರಿ ಆಗ್ಬೋದು. ನೋಡಿದ್ರ ಭಯ ನಡಗ್ಬೇಕಲ್ವಾ? ಒಂದ್ ವೇಳೆ ದೇವ್ರು ಗಾಯ ಮಾಡಿದ್ರೆ ನಡಕ ಬರ್ಬೇಕಲ್ವಾ ನಿಜವಾಗ್ಲೂ ಮನುಷ್ಯರಿಗೆ? ಹಿಂಗಿರುತ್ತೆ ದೇವ್ರು ಮಾಡುವಂತಹ ಗಾಯಗಳು. ಒಂದು ಪಟ್ಟಣಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಒಂದ್ಸರಿ ಸುನಾಮಿ ತಂದ್ರೆ ಮುಗೀತು. ಒಂದ್ಸರಿ ಭೂಕಂಪ ಆದ್ರೆ ಸಾಕು. ಒಂದ್ಸರಿ ತುಫಾನ್ ತಗೊಂಡ್ ಬಂದ್ರೆ ಸಾಕು. ಹೌದಾ? ಓಕೆ. ಈಗ ದೇವ್ರು ಗಾಯ ಮಾಡ್ತಾರೆ, ದೇವ್ರು ಹೊಡಿತಾರೆ ಅಂತ ಹೇಳಿ ನೋಡ್ಕೊಂಡಿದ್ದೇವೆ. ಇನ್ನು ದೇವ್ರು ಹೊಡೆತ ಹೇಗಿರುತ್ತಂತೆ ಅಂತ ಹೇಳಿದ್ರೆ, ದೇವರು ಇಷ್ಟಕ್ಕೂ ಗಾಯ ಮಾಡುವಂತಹ ಸ್ಟೇಜಸ್ ಅನ್ನ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಕ್ರಮವನ್ನ ನೋಡ್ತಾ ಹೋದ್ರೆ, ದೇವ್ರು ಹೆಂಗಂದ್ರೆ ಹಂಗ್ ಗಾಯ ಮಾಡೋದಿಲ್ಲ ಮನುಷ್ಯರಿಗೆ. ದೇವ್ರದ್ದೇ ಆಗಿರುವಂತಹ ಪ್ಲಾನ್ ಇದೆ, ದೇವ್ರದ್ದೇ ಆಗಿರುವಂತಹ ಪ್ರೋಸೆಸ್ ಇದೆ. ಅದಕ್ಕೆ ಏನು ಪ್ರೋಸೆಸ್ ಅಂತ ಹೇಳಿ ಕೇಳಿದ್ರೆ, ನೀವ್ ಇಲ್ಲಿದ್ದೀರಾ, ನೀವ್ ಟಿವಿ ಆನ್ ಮಾಡ್ಕೊಂಡು ನೋಡ್ತಿದ್ದೀರಾ. ಯಾವ ಪಟ್ಟಣದಲ್ಲೋ ಬೇರೆ ಪಟ್ಟಣದಲ್ಲಿ ಸುನಾಮಿ ಬಂದಿದೆ ಅಂತ ಅನ್ಕೊಳ್ಳಿ. ಚೆನ್ನೈಯಲ್ಲಿ ಸುನಾಮಿ ಬಂದಿದೆ ಅಂತ ಅನ್ಕೊಳ್ಳಿ. ಓಕೆ. ಬೆಂಗಳೂರಲ್ಲಿರುವಂತಹ ನಿಮಗದೇನು? ಬ್ಯಾಂಗ್ಳೂರಲ್ಲಿರುವಂತಹ ನಿಮಗೆ ಅದೇನು? ಎಚ್ಚರಿಕೆ. ಚೆನ್ನೈಯಲ್ಲಿರುವಂತವ್ರಿಗೆ ಅದೇನು? ಶಿಕ್ಷೆ. ನಿಮ್ಗೆ ಅರ್ಥ ಆಯ್ತು? ಬ್ಯಾಂಗ್ಳೂರಲ್ಲಿರುವಂತಹ ನಿಮಗೆ ಎಚ್ಚರಿಕೆ. ಓಕೆ. ಚೆನ್ನೈಯಲ್ಲಿರುವಂತವ್ರಿಗೆ ಏನು? ಚೆನ್ನೈಯಲ್ಲಿ ಸುನಾಮಿ ಬಂದಿದೆ, ಚೆನ್ನೈಯಲ್ಲಿರುವಂತವ್ರಿಗೆ ಏನು ಅದು ಹಾಗಾದ್ರೆ? ಭಯ. ಹೇಳಿ. ಭಯ. ದೇವರು ಮಾಡಿರುವಂತಹ ಗಾಯ. ಈಗಾಗ್ಲೇ ಗಾಯ ಆಗೋಗಿದೆಯಲ್ವಾ? ಅವ್ರ ಗೇಟ್ ಆಗೋಗಿದೆ ಅಲ್ವಾ? ನಿಜನಾ? ಹೌದಾ ಇಲ್ವಾ? ಅವ್ರ ಗೇಟ್ ಆಗೋಗಿದೆ. ಚೆನ್ನೈಯಲ್ಲಿರುವಂತಹ ಪ್ರಜೆಗಳು ಸುನಾಮಿ ಬಂದಿದೆ ಅಂತ ಅನ್ಕೊಳ್ಳಿ. ಈಗಾಗ್ಲೇ ಅವ್ರಿಗೆ ಏನ್ ಆಗೋಗಿದೆ? ಅವ್ರಿಗೆ ಗೇಟ್ ಆಗೋಗಿದೆ. ದೇವ್ರ ಹೊಡೆತ ಆಗೋಗಿದೆ ಈಗ. ಹೌದಾ? ಹೊಡೆತ ಬಿದ್ದಿದೆ ಅವ್ರಿಗೆ. ಬ್ಯಾಂಗ್ಳೂರಲ್ಲಿರುವಂತಹ ನಮಗ್ ಬಿದ್ದಿಲ್ಲ, ನಾವ್ ಅದನ್ನ ಟಿವಿಲಿ ನೋಡ್ತಿದೀವಿ. ನಮಗದು ಎಚ್ಚರಿಕೆ. ಈಗಾಗ್ಲೇ ಅವ್ರಿಗೆ ಏನಾಗೋಗಿದೆ? ಗಾಯ ಆಗೋಗಿದೆ. ಈಗ ನಮಗೇನಂತ ಎಚ್ಚರಿಕೆ ಅದು? ನಾವ್ ಟಿವಿಲಿ ನೋಡ್ಬೇಕಾದ್ರೆ ನಮಗದ್ ಏನಂತ ಎಚ್ಚರಿಕೆ ಕೊಡ್ತಿದ್ದಾರೆ ದೇವ್ರು? ನಮ್ಮ ತಪ್ಪುಗಳನ್ನ ಅವ್ರು ಸರಿಪಡಿಸಿ. ಈಗಾಗ್ಲೇ ಅಂದ್ರೆ ಅವ್ರು ಪಾಪಿಷ್ಟರು, ಚೆನ್ನೈಲಿರುವಂತವರೆಲ್ಲ ಪಾಪಿಷ್ಟರು, ಬೆಂಗಳೂರಲ್ಲಿರುವಂತವ್ರು ನೀತಿವಂತರು ಅನ್ನುವಂತ ಅರ್ಥದಲ್ಲಿ ನಾನು ಹೇಳ್ತಿಲ್ಲ, ಎಕ್ಸಾಂಪಲ್ ಕೊಡ್ತಿರುವಂತಹದ್ದು ಅಷ್ಟೇ. ಏನಂತ ಎಚ್ಚರಿಕೆ ಕೊಡ್ತಿದ್ದಾರೆ ದೇವ್ರು? ಈಗಾಗ್ಲೇ ಒಬ್ಬರಿಗೆ ಗಾಯ ಮಾಡಿದ್ದೇನೆ, ನೀನು ನಿನ್ನ ನಡವಳಿಕೆಯನ್ನ ಮಾರ್ಪಡಿಸ್ಕೊಂಡಿಲ್ವಾ? ನೀನು ನಾನು ಹೇಳದಂತೆ ಬದುಕಲಿಲ್ವಾ? ನಿನಗಿಷ್ಟ ಬಂದಂತೆ ಬದುಕ್ತಿದ್ಯಾ? ಹಾಗಾದ್ರೆ ನಿನಗೂ ಅದೇ ರೀತಿ ಗಾಯ ಆಗತ್ತೆ ನೆಕ್ಸ್ಟ್ ಟೈಮ್ ಅಂತ ದೇವ್ರ ಎಚ್ಚರಿಕೆ ಕೊಡ್ತಿದ್ದಾರೆ. ನಿಜನಾ? ಅಂದ್ರೆ ದೇವರು ಪಾಠ ಕಲಿಸುವಂತಹ ಪ್ರೊಸೀಜರ್ ಅನ್ನ ಒಂದ್ಸಾರಿ ನೋಡಿ. ಫಸ್ಟ್ ಸ್ಟೆಪ್ ಏನು ದೇವ್ರು ಕಲಿಸುವಂತಹದ್ರಲ್ಲಿ? ನಮಗ್ ಮಾಡೋದಿಲ್ಲ ಗಾಯ ದೇವ್ರು, ನಮ್ಮ ಪಕ್ಕದಲ್ಲಿರುವಂತವರಿಗೆ ಮಾಡಿ ಅಥವಾ ನಮ್ಮ ಪಕ್ಕದಲ್ಲಿರುವಂತ ಪಟ್ಟಣಕ್ಕೆ ಮಾಡಿ ನಮಗ್ ತೋರಿಸ್ತಾರೆ. ನೋಡ್ದ? ಅವ್ರಿಗೆ ಗಾಯ ಮಾಡಿದೀನಿ, ನೀನು ಎಚ್ಚೆತ್ಕೊಂಡಿಲ್ಲ ಅಂತ ಅನ್ಕೋ,
ನೀನ್ ಮಾರ್ಪಟ್ಟಿಲ್ಲ ಅಂತ ಅನ್ಕೋ, ಅದೇ ಗಾಯ ನಿನಗೂ ನಾಳೆ ಆಗತ್ತೆ. ಏಟು ಬಿದ್ದ ಮೇಲ್ ಮಾರ್ಪಡ್ತೀಯ ಮಗನೇ, ಏಟು ಬೀಳುವುದಕ್ಕಿಂತ ಮುಂಚೆನೆ ಮಾರ್ಪಡ್ತೀಯ ಅಂತ ಹೇಳಿ ಪ್ರಶ್ನೆ ಕೇಳ್ತಿದ್ದಾರೆ. ಅದು ಫಸ್ಟ್ ಸ್ಟೆಪ್. ನಿಜನಾ? ಒಂದು ತಪ್ಪು ಮಾಡಿದಾಗ, ಇನ್ನೊಬ್ಬರು ತಪ್ಪು ಮಾಡಿದಾಗ ಫಸ್ಟ್ ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಆ ಶಿಕ್ಷೆಯನ್ನ ನಾವು ನೋಡಿ ಕಲಿಬೇಕು. ನಮಗೆ ಏಟು ಹಾಕ್ತಿಲ್ಲ ಫಸ್ಟ್, ನಮಗೆ ಏಟು ಹೊಡಿತಿಲ್ಲ ದೇವ್ರು ಫಸ್ಟ್, ಇನ್ನೊಬ್ಬರಿಗೆ ಹೊಡೆದು ನಮಗ್ ತೋರಿಸ್ತಿದ್ದಾರೆ ಕಣ್ಣಾರೆ. ನೋಡ್ದ? ನೀನ್ ಅದೇ ತರ ಮಾಡಿದ್ರೆ ನಿನಗೂ ಅದೇ ಆಗತ್ತೆ. ಅದು ಫಸ್ಟ್ ಸ್ಟೆಪ್. ಹೌದಾ? ಏಟು ಬಿದ್ದಿಲ್ಲ ಫಸ್ಟ್ ಸ್ಟೆಪ್ ಅಲ್ಲಿ, ಏಟು ನಮಗ್ ಬಿದ್ದಿಲ್ಲ, ಪಕ್ಕದಲ್ಲಿರುವಂತವ್ರಿಗೆ ಬಿತ್ತು. ಅದನ್ನೇ ನೋಡಿ ಕಲಿಬೇಕಿತ್ತು. ನಿಜನಾ? ಕಲ್ತಿಲ್ಲ ಅಂತ ಅನ್ಕೊಡಿ. ಸೆಕೆಂಡ್ ಸ್ಟೆಪ್ ಏನಾಗಿರುತ್ತೆ? ಕಲ್ತಿಲ್ಲ ಅಂದ್ರೆ ಸೆಕೆಂಡ್ ಸ್ಟೆಪ್ ಏನಾಗಿರಬಹುದು? ಅದೇ ಗಾಯ ನಮಗೂ ಆಗುತ್ತೆ. ನಮಗೂ ಆಗತ್ತಾ? ಹೌದು, ಅದೇ ಅಲ್ವಾ. ಯಾಕಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನೀಟಾಗಿ ಹೇಳಿದ್ರಲ್ವಾ ದೇವ್ರು, ಕಲ್ತ್ರೆ ಇನ್ನೊಬ್ರಿಗೆ ಗಾಯ ಮಾಡಿದೀನಿ, ಅದನ್ನ ನೋಡಿ ಕಲ್ತ್ರೆ ಸಂತೋಷ. ಕಲ್ತಿಲ್ಲ ಅಂತ ಹೇಳಿದ್ರೆ ಆ ಬರೆಯನ್ನ ನಾಳೆ, ಅವ್ರಿಗೆ ಹಾಕ್ದಂತಹ ಬರೆಯನ್ನ ನಾಳೆ ನಾನು ನಿನಗೆ ಹಾಕ್ತೀನಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಅದೇ ಅಲ್ವಾ ಮಾಡ್ತಾರೆ ಈಗ. ಫಸ್ಟ್ ಸ್ಟೆಪ್ ಅಲ್ಲಿ ಬರೆ ಹಾಕಿಲ್ಲ, ಇನ್ನೊಬ್ರಿಗೆ ಹಾಕಿದ್ರು. ಸೆಕೆಂಡ್ ಸ್ಟೆಪ್ ಅಲ್ಲಿ ನಮಗೆ ಹಾಕ್ತಾರೆ. ಹೌದಾ? ಕಲ್ತಿಲ್ಲ ಅಂತ ಅನ್ಕೊಡಿ. ಅವಾಗ ಏನ್ ಮಾಡಬಹುದು? ಹೇಳಿ, ಏನ್ ಮಾಡಬಹುದು? ತಪ್ಪಾದ್ರೂ ಪರವಾಗಿಲ್ಲ, ಹೇಳಿ, ಏನ್ ಮಾಡಬಹುದು? ಮರಣ ಬರ್ಬಹುದು ಅಣ್ಣ. ಅಂದ್ರೆ ಒಂದ್ಸರಿ ಕಲ್ತಿಲ್ಲ ಅಂದ್ರೆ ಅಷ್ಟಕ್ಕೆ ಮರಣವನ್ನ ತಗೊಂಡ್ ಬರ್ತಾರ ದೇವ್ರು? ಒಂದ್ಸರಿ ಇನ್ನೊಂದ್ಸರಿ ಯೋಚನೆ ಮಾಡಿ ನೋಡಿ. ಫಸ್ಟ್ ಸ್ಟೆಪ್ ಅಲ್ಲಿ ಇನ್ನೊಬ್ರು ಬರೆ ಹಾಕೋದು, ಮತ್ತೊಂದು ಗಾಯವನ್ನು ಕೊಡ್ತಾರೆ. ಫಸ್ಟ್ ಸ್ಟೆಪ್ ಅಲ್ಲಿ ಇನ್ನೊಬ್ರಿಗೆ ಬರೆಯನ್ನ ಹಾಕಿದ್ರು. ಹೌದಾ? ನಮಗ್ ತೋರ್ಸಿದ್ರು. ಸೆಕೆಂಡ್ ಸ್ಟೆಪ್ ಅಲ್ಲಿ ನಮಗ್ ಬರೆ ಹಾಕಿದ್ರು. ಅವಾಗ ಸ್ವಲ್ಪ ನೋವಾಯ್ತು ನಮಗೆ, ಅವಾಗ ಕಲಿಬೇಕಿತ್ತು. ಕಲ್ತಿಲ್ವಾ? ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬಹುದು? ಆ ಬರೆಯ ಮೇಲೆ, ಬರೆಯ ಪಕ್ಕದಲ್ಲ, ಈಗಾಗ್ಲೇ ಒಂದ್ ಬರೆಯನ್ನ ಹಾಕಿದಾರಲ್ವಾ ಸೆಕೆಂಡ್ ಸ್ಟೆಪ್ ಅಲ್ಲಿ, ಆ ಬರೆಯ ಮೇಲೆ ಇನ್ನೊಂದು ಬರೆಯನ್ನ ಹಾಕ್ತಾರಂತೆ. ನಾನ್ ಹೇಳ್ತಿರುವಂತಹ ಮಾತಲ್ಲ, ನೀವಿವಾಗ ಸತ್ಯವೇದದಲ್ಲಿ ಓದಂತಹ ಮಾತು. ಆ ಯೋಬನ ಗ್ರಂಥದಲ್ಲಿರುವಂತಹ ರೆಫರೆನ್ಸ್ ಇದೊಂದ್ಸರಿ ಓದೋಣ. 17ನೇ ವಚನ, 9-17. ಆತನು ಆತನು ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ ಉಸಿರಾಡಗೊಡಿಸದೆ, ಬಿರುಗಾಳಿಯಿಂದ ನನ್ನನ್ನು ಬಡಿಯುತ್ತಾ ಸುಮ್ಮನೆ ಒಂದರ ಮೇಲೊಂದು ಗಾಯ ಮಾಡುತ್ತಾ, ಒಂದು ಗಾಯ ಆಗಿದೆ, ಅದರ ಮೇಲೆ ಇನ್ನೊಂದು ಗಾಯ ಮಾಡ್ತಿದಾರಂತೆ. ಒಂದರ ಮೇಲೊಂದು ಗಾಯ ಮಾಡ್ತಾರ. ಪಕ್ಕದಲ್ಲ ಗಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಗಾಯದ ಪಕ್ಕದಲ್ಲಿ ಹಾಕಿದ್ರೆ ಪರವಾಗಿಲ್ಲ, ನೋವಾದ್ರೂ ಕಡಿಮೆ ಆಗುತ್ತೆ. ಗಾಯ ಆಗಿರುವಂತಹದ್ರ ಮೇಲೆ ಇನ್ನೊಂದು ಗಾಯ ಮಾಡ್ಲಿಕ್ಕೆ ಬಂದ್ರೆ, ಗಾಯ ಆಗಿರುವಂತಹ ಗಾಯದ ಮೇಲೆ ಇನ್ನೊಂದು ಹೊಡೆತ ಬಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಹೌದಾ? ಹೇಗಿರುತ್ತೆ? ನಿಮ್ಗೆಲ್ಲಾದ್ರೂ ಒಂದ್ ಚಿಕ್ಕ ಗಾಯ ಆಯ್ತು ಅಂತ ಅನ್ಕೊಳ್ಳಿ ಪ್ರಿಯರ, ನಿಮ್ಮ ಕೈ ಮೇಲೆ ಎಲ್ಲಾದ್ರೂ ಊದ್ಕೊಂಡಿದೆ, ರಕ್ತ ಬಂದಿದೆ ಅಂತ, ನೀವು ಬ್ಯಾಂಡೇಡ್ ಎಲ್ಲ ಮಾಡಿಸ್ಕೊಂಡ್ ಬರ್ತೀರಾ, ನಿಜನಾ? ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ ಬರ್ತೀರಾ ಹಾಸ್ಪಿಟಲ್ಗೆ ಹೋಗಿ. ನೀವ್ ಅದಕ್ಕೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದ ನಂತರ ಆ ಭಾಗವನ್ನ, ಗಾಯ ಆಗಿರುವಂತಹ ಭಾಗವನ್ನ ಎಷ್ಟ್ ಚೆನ್ನಾಗಿ ಕಾಪಾಡ್ಕೊಂತೀರಾ? ಚೆನ್ನಾಗಿ ಕಾಪಾಡ್ಕೊಂತೀರಾ? ಇಷ್ಟ ಬಂದಂತೆ ಬಿಡೋದಿಲ್ಲ ಅಲ್ವಾ? ಯಾಕೆಂದ್ರೆ ಆ ಗಾಯ ಆಗಿರುವಂತಹ ಪ್ರದೇಶ ಎಲ್ಲಾದ್ರೂ ತಾಕ್ತು ಅಂತ ಅನ್ಕೊಳ್ಳಿ, ಗೋಡೆಗೋ ಅಲ್ಲಿನೋ ಇಲ್ಲಿನೋ ಎಲ್ಲಾದ್ರೂ ತಾಕ್ತು ಅಂತ ಅನ್ಕೊಳ್ಳಿ, ನೋವೇನಾಗತ್ತೆ ನಿಮಗೆ? ನೋವೇನಾಗತ್ತೆ? ಜಾಸ್ತಿ ಆಗತ್ತಾ? ಹೌದಲ್ವಾ? ಗಾಯ, ಈಗಾಗ್ಲೇ ಒಂದು ಗಾಯ ಆಗಿದೆ ಅಂತ ಹೇಳಿದ್ರೆ ಆ ಗಾಯದ ಜಾಗವನ್ನ ಹುಷಾರಾಗಿ ಕಾಪಾಡ್ಕೊಳ್ತೀರಾ ನೀವು. ಎಲ್ಲೂ ಸಹ ತಾಕದಂತೆ, ಎಲ್ಲೂ ಸಹ ತಗಲದಂತೆ ನೀವು ಕಾಪಾಡ್ಕೊಂತೀರಾ. ಅದೆಲ್ಲಾದ್ರೂ ತಾಕ್ತು ಅಂತ ಅನ್ಕೊಳ್ಳಿ, ಗಾಯ ಆಗಿರುವಂತಹ ಪ್ರದೇಶ, ಏನಾಗುತ್ತೆ? ನೋವು ಡಬಲ್ ಆಗುತ್ತೆ. ನಿಜನಾ ಇಲ್ವಾ? ಈಗಾಗ್ಲೇ ಗಾಯ ಆಗಿದೆ, ಅದೆಲ್ಲಾದ್ರೂ ತಗಲಿದ್ರೆ ಏನಾಗುತ್ತೆ? ನೋವು ಡಬಲ್ ಆಗುತ್ತೆ. ಅಂದ್ರೆ ಗಾಯ ಆಗಿರುವಂತಹ ಪ್ರದೇಶವನ್ನ ನೀವು ಹುಷಾರಾಗಿ ನೋಡ್ಕೊಳ್ತಿದ್ದೀರಾ. ದೇವ್ರು ಏನಂತಿದ್ದಾರೆ ಗೊತ್ತಾ? ಕಲ್ತಿಲ್ಲ ಅಂದ್ರೆ, ಈಗಾಗ್ಲೇ ಗಾಯ ಆಗಿದ್ಯಲ್ವಾ, ಆ ಗಾಯ ತಗಲುವಂತಹದ್ದಿರ್ಲಿ, ಆ ಗಾಯದ ಮೇಲೆ ಇನ್ನೊಂದು ಗಾಯವನ್ನು ಮಾಡ್ತೇನೆ. ಹೇಗಿರುತ್ತೆ ಪೇನ್? ಹೇಗಿರುತ್ತೆ? ಸಾಧಾರಣವಾಗಿರುವಂತಹ ಪೇನ ಬೇಕಾ ನಮ್ಗದೆಲ್ಲ? ಈ ಸಂದೇಶವನ್ನ ನಾವು ಅದಕ್ಕೆ ನೋಡ್ತಿದೀವಿ. ಹೆದರ್ಬೇಕು ದೇವ್ರು ಅಂತ ಹೇಳಿದ್ರೆ, ಭಯ ಪಡ್ಬೇಕು ದೇವ್ರು ಅಂತ ಹೇಳಿದ್ರೆ. ದೇವ್ರು ಅಂತ ಹೇಳಿದ್ರೆ ಸುಮ್ಮನೆ ತಮಾಷೆಗೆ ನಮಗಿಷ್ಟ ಬಂದಂತೆ ಅಡ್ಜಸ್ಟ್ ಆಗಿ ಹೋಗ್ತಾರೆ ಅಲ್ಲ. ದೇವ್ರು ಅಂತ ಹೇಳಿದ್ರೆ ಅಷ್ಟು ಹೆದರಿಕೆ ಇರ್ಬೇಕು. ದೇವರು, ನೀವ್ ಬಿಟ್ಬಿಡ್ಬಹುದು ನಿಮ್ಮ ಮಕ್ಕಳನ್ನ. ನೀವು ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಕರುಣೆ ತೋರಿಸಿ, ಮಕ್ಕಳಲ್ವಾ ಸರಿ ಹೋಗ್ತಾರೆ, ಹೊಡಿದೆ ಬಡಿದೆ ಬೈದೆ ಬಿಟ್ಬಿಡ್ಬಹುದು. ಬಿಡುವಂತವ್ರಲ್ಲ ದೇವ್ರು. ಯಾವತ್ತೂ ಸಹ ತನ್ನ ಮಕ್ಕಳು ತಪ್ಪು ಮಾಡಿದಾಗ, ತನ್ನ ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಾಗ ಕರುಣೆ ತೋರಿಸಿ ಕ್ಷಮಿಸಿ ಬಿಡುವಂತವ್ರಲ್ಲ ದೇವ್ರು. ಪಾಪಗಳನ್ನ ಬೇಕಾದ್ರೆ ಕ್ಷಮಿಸ್ತಾರೆ,
ಪಾಪಗಳನ್ನ ಕ್ಷಮಿಸಿ ಇನ್ನೊಂದು ಚಾನ್ಸ್ ಕೊಡ್ತಾರೆ ಬೇಕಾದ್ರೆ ಬದುಕ್ಲಿಕ್ಕೆ. ಆದ್ರೆ ಈ ಹಿಂದೆ ಮಾಡಿರುವಂತಹ ಪಾಪಕ್ಕೆ ಪಾಠ ಕಲಿಸ್ಬೇಕಲ್ವಾ? ಪಾಠ ಕಲಿಸಿದ್ರೆ ಅಲ್ವಾ ನೀವು ಅದನ್ನ ಮುಂದೆ ಮಾಡದೇ ಇರುವಂತಹದ್ದು. ಪಾಠ ಕಲಿಸಿದ್ರೆ ಅಲ್ವಾ ನಾವೆಲ್ಲರೂ ಸಹ ಅದನ್ನ ಮುಂದೆ ಮಾಡದೇ ಇರುವಂತಹದ್ದು. ಪಾಠ ಕಲಿಸುವಂತಹದ್ದು ಮಾತ್ರ ನಿಲ್ಸೋದಿಲ್ಲ. ಪಾಠ ಕಲಿಸುವಂತಹ ಸಲುವಾಗಿ ಗಾಯಗಳಾಗತ್ತೆ. ಪಾಠ ಕಲಿಸುವಂತಹ ಸಲುವಾಗಿ ಶ್ರಮೆಗಳು ಬರುತ್ತೆ. ಆ ಶ್ರಮೆ ನನ್ನ ಮಕ್ಕಳಲ್ವಾ, ನನ್ನ ಪ್ರೀತಿಯ ಮಕ್ಕಳಲ್ವಾ, ನನಗೋಸ್ಕರ ಎಷ್ಟೊಂದ್ ಮಾಡಿದಾರೆ ಇವರು ಪಾಪ, ಎಷ್ಟೊಂದ್ ಕಾಣಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕ್ಷಮಿಸಿ ಬಿಡುವಂತವರಲ್ಲ ದೇವ್ರು. ಕ್ಷಮಿಸಿ ಬಿಡುವಂತಹದ್ದು ಅಂದ್ರೆ ಬೇರೆ ಆಂಗಲ್ ಅಲ್ಲಿ ಕ್ಷಮಿಸ್ತಾರೆ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ಸಾಕಷ್ಟು ತಪ್ಪುಗಳನ್ನ ಮಾಡಿದಾನೆ. ಆದ್ರೆ ಆ ವ್ಯಕ್ತಿ ನಾನ್ ತಿದ್ಕೊಳ್ತೀನಿ ಅಂತ ಹೇಳಿ ಮುಂದೆ ಬಂದಾಗ ಅವನನ್ನ ಕ್ಷಮಿಸಿ ಮತ್ತೊಂದು ಹೊಸ ಚಾನ್ಸ್ ಕೊಡ್ತಿದ್ದಾರೆ. ಬ್ಯಾಪ್ಟಿಸಮ್ ಎಲ್ಲ ಅದೇ ಚಾನ್ಸ್ ಆದ್ರೆ ಬ್ಯಾಪ್ಟಿಸಮ್ ಹೌದಲ್ವಾ? ಯಾಕಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಿಂದೆ ಏನೇನ್ ತಪ್ಪು ಮಾಡಿದಾನೋ ಆ ತಪ್ಪನ್ನ ಇನ್ಯಾವತ್ತೂ ಸಹ ನೆನಪಿಗೆ ತಂದ್ಕೊಳ್ದೆ ದೇವರು ಕ್ಷಮಿಸಿ ಬಿಟ್ಬಿಡ್ತಾರೆ. ಆದ್ರೆ ಈ ವ್ಯಕ್ತಿಗೆ ಆ ಚಟ ಅನ್ನುವಂತಹ ದಿನ ತಲೆಯಲ್ಲಿದೆ ಅಂತ ಅನ್ಕೊಳ್ಳಿ. ಪಾಠ ಕಲಿಸ್ಬೇಕಾ ಬೇಡವಾ? ಹೌದಾ ಇಲ್ವಾ? ನಮಗ ಅರ್ಥ ಆಗುವಂತಹ ಉದಾಹರಣೆ ಹೇಳ್ಬೇಕು ಅಂದ್ರೆ ದಾವೀದನು. ಓಕೆ, ದಾವೀದನು ತಪ್ಪು ಮಾಡುವಂತಹ ವಿಚಾರ ನಮ್ಮೆಲ್ಲರಿಗೂ ಗೊತ್ತು. ಪರಲೋಕ ಕೊಡ್ತಾರ ದಾವೀದನಿಗೆ ದೇವ್ರು? ನೀವ್ ಹೇಳಿ, ಪರಲೋಕ ದಾವೀದನಿಗೆ ದೇವ್ರು ಕೊಡ್ತಾರ? ಕೊಡ್ತಾರ? ಖಂಡಿತವಾಗ್ಲೂನ? ಖಂಡಿತವಾಗಿಯೂ ಅವರು ಕ್ಷಮೆ ಯಾಚಿಸಿ ಮತ್ತೆ ಬದಲಾದಕ್ಕೆ. ಓಕೆ, ಅಂದ್ರೆ ಆ ಟಾಪಿಕ್ ನಾನು ಬರ್ತೀನಿ. ಆದ್ರೆ ಪರಲೋಕ ಕೊಡ್ತಾರ? ಪರಲೋಕ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಯ್ತು. ಇದನ್ನೇ ಕ್ಷಮೆ ಅಂತ ಕರೆಯುವಂತಹದ್ದು. ಕ್ಷಮಿಸುವಂತಹದ್ದು ಅಂದ್ರೆ ನಾವೇನೇನೋ ಅನ್ಕೊಂಡಿದ್ದೀವಿ. ಕ್ಷಮಿಸುವಂತಹದ್ದು ಅಂದ್ರೆ ಶಿಕ್ಷೆನೇ ಆಗದೆ ಬಿಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇಲ್ಲ. ಒಂದು ತಪ್ಪನ್ನ ಮಾಡಿದ್ರೆ ಖಚಿತವಾಗಿ ಅದಕ್ಕೆ ಸಂಬಂಧಪಟ್ಟಿರುವಂತ ಶಿಕ್ಷೆಯನ್ನ ಅನುಭವಿಸಬೇಕು. ಪರಲೋಕ ಕೊಡ್ತಾರೆ ದೇವ್ರು ಖಚಿತವಾಗಿ. ಅಂದ್ರೆ ಒಂದು ವೇಳೆ ಆ ತಪ್ಪನ್ನ ತಿದ್ಕೊಂಡು ಮತ್ತೆ ಇನ್ಯಾವತ್ತೂ ಮಾಡಿಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಖಚಿತವಾಗಿ ಪರಲೋಕವನ್ನ ಕೊಡ್ತಾರೆ. ಹಿಂದೆ ಮಾಡಿದೀವಲ್ವಾ ತಪ್ಪು, ಆ ತಪ್ಪಿಗೆ ಪಾಠ ಕಲಿಸ್ಬೇಕಲ್ವಾ? ಕಲಿಸಿದ್ರೆ ಅಲ್ವಾ ನಾವು ಮತ್ತೆ ಇನ್ಯಾವತ್ತೂ ಮಾಡದೇ ಇರುವಂತಹದ್ದು ಅದನ್ನ. ಹೌದಲ್ವಾ? ಅದಕ್ಕೆ ಪಾಠ ಕಲ್ಸದ ದೇವರು ದಾವೀದನಿಗೆ ಕಲ್ಸದ್ರ ಒಂದಾದ್ಮೇಲೆ ಒಂದು ಲೆಸನ್. ಎಷ್ಟು ಸರಿ ಹತ್ತಿರ್ಬಹುದು ದಾವೀದನು, ಎಷ್ಟು ಸರಿ ಕಿರ್ಚಾಡಿರ್ಬೋದು ಆ ಶ್ರಮೆಗಳ ನಿಮಿತ್ತ, ಎಷ್ಟು ಸರಿ ಒಳೊಳಗೇನೆ ಕೂಗಾಡಿರ್ಬಹುದು. ಅಂದ್ರೆ ದೇವ್ರ ಮೇಲೆ ಕೂಗಾಡಿದ್ರು ಅಂತ ನಾನು ಹೇಳ್ತಿಲ್ಲ, ಒಳೊಳಗೇನೆ ಕೂಗಾಡಿರ್ಬಹುದು. ಹೌದಾ? ಆ ಕಾಲದಲ್ಲಿ ಏನಾದ್ರು ಶ್ರಮೆಗಳು ಬಂದ್ರೆ ಸತ್ಯವೇದದಲ್ಲಿ ಬರ್ಸಿರುವಂತ ವಚನಗಳನ್ನ ಆಧಾರ ಮಾಡ್ಕೊಂಡು ನೋಡ್ಕೊಂಡ್ರೆ ಬಟ್ಟೆಗಳನ್ನೆಲ್ಲ ಹರಿದಾಕೊಂತಿದ್ರು ಪ್ರಿಯರೇ ಪಾಪ. ಈ ಕಾಲದಲ್ಲಿ ನೀವು ಯಾವ ಬೇರೆ ತರ ಶ್ರಮೆಯನ್ನ ವ್ಯಕ್ತಪಡಿಸ್ತೀರಾ? ಹೌದಾ? ನೀವು ಟೇಬಲ್ ಅನ್ನ ಕುಟ್ಟುವಂತಹದ್ದು, ಟೇಬಲ್ ಅನ್ನ ಬಡಿಯುವಂತಹದ್ದೆಲ್ಲ ಮಾಡ್ತೀರಾ ಶ್ರಮೆಗಳು ಜಾಸ್ತಿ ಆಗೋದ್ರೆ ಕೋಪಕ್ಕೆ. ಆ ಕಾಲದಲ್ಲಿ ಏನ್ ಮಾಡ್ತಿದ್ರು? ಬಟ್ಟೆಗಳನ್ನೆಲ್ಲ ಹರಿದಾಕೊಂತಿದ್ರಂತೆ, ಕೂದಲನ್ನೆಲ್ಲ ಕಿತ್ಕೊಂತಿದ್ರಂತೆ, ತಲೆ ಮೇಲೆ ಇರುವಂತಹದ್ದೆಲ್ಲ ಹಿಂಗೆಲ್ಲ ಮಾಡ್ತಿದ್ರಂತೆ ಪಾಪ. ಎಷ್ಟು ಸರಿ ದಾವೀದನ್ ಪಾಪ ಇದನ್ನೆಲ್ಲ ಮಾಡಿರ್ಬೋದು, ನಿಜಾನೇ ಇಲ್ವಾ? ದೇವರು ಶ್ರಮೆಯನ್ನ ಕೊಟ್ಟ ಮೇಲೆ, ದೇವರು ಕಷ್ಟವನ್ನ ಕೊಟ್ಟ ಮೇಲೆ ತನ್ನ ಜೀವನದಲ್ಲಿ ಎಷ್ಟು ಸರಿ ಇದನ್ನೆಲ್ಲ ಮಾಡಿರ್ಬೋದು. ಹೌದಾ? ಕ್ಷಮಿಸಿದ್ರ ದಾವೀದನನ್ನ ದೇವರು? ಕ್ಷಮಿಸಿದ್ರು. ಶಿಕ್ಷೆ ಕೊಟ್ರು. ನಾನು ಹೇಳಿದ್ ನಿಮ್ಗೆ ಅರ್ಥ ಆಯ್ತಾ? ನಾವ್ ಇಷ್ಟ ದಿನ ಅನ್ಕೊಂಡಂತಹದ್ದು ಕ್ಷಮಿಸಿದ್ರೆ ಶಿಕ್ಷೆ ಇರೋದಿಲ್ಲ ಅಂತ. ಕ್ಷಮಿಸಿದ್ರೆ ಶಿಕ್ಷೆ ಇರೋದಿಲ್ಲ ಎಲ್ಲಿ ಅಂದ್ರೆ ನರ್ಕದಲ್ಲಿ. ಇಲ್ಲಲ್ಲ, ಇಲ್ಲಿ ಕಲಿಸ್ಬೇಕಲ್ವಾ ದೇವ್ರು? ಇಲ್ಲಿ ಶಿಕ್ಷೆ ಕೊಟ್ರೆ ಅಲ್ವಾ ನಮ್ಗೆ ಗೊತ್ತಾಗುವಂತಹದ್ದು. ಹೌದು, ಕೊಡ್ತಾರೆ. ಅದಕ್ಕೋಸ್ಕರ ತಪ್ಪುಗಳನ್ನ ಮಾಡುವುದಕ್ಕಿಂತ ಮುಂಚೆ, ಪಾಪಗಳನ್ನ ಮಾಡುವುದಕ್ಕಿಂತ ಮುಂಚೆ, ದೇವರ ಮಾತಿಗೆ ವಿರುದ್ಧವಾಗಿ ಹೋಗ್ತಿದೀವಿ ಅಂತ ಹೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಪಾಠ ಕಲಿಸ್ಲಿಕ್ಕೆ ದೇವರ ಯಾವ ಲೆವೆಲ್ ಬೇಕಾದ್ರೂ ಹೋಗ್ಬೋದು. ಯಾವ ಲೆವೆಲ್ ಆಫ್ ಡಿಫಿಕಲ್ಟೀಸ್ ಅನ್ನ ಬೇಕಾದ್ರೂ ತರ್ಬೋದು. ಯಾವ ಲೆವೆಲ್ಗೆ ಶ್ರಮೆಗಳನ್ನ ಬೇಕಾದ್ರೂ ತರಬಹುದು. ಊಹೇನು ಮಾಡ್ಕೊಳ್ಲಿಕ್ಕಾಗೋದಿಲ್ಲ. ಕಿರ್ಚಾಡ್ಬೇಕಾಗತ್ತೆ, ನೋವನ್ನ ತಡಿಲಿಕ್ಕಾಗತ್ತೆ. ಬೇಕಾ ನಮ್ಗದೆಲ್ಲ? ಬೇಕಾ? ಅದಕ್ಕೋಸ್ಕರ ಪ್ರತಿದಿನ ನಮ್ಮ ಟಿವಿಗಳಲ್ಲಿ ಓಡ್ತಿರುವಂತಹದ್ದು ಏನ್ ಗೊತ್ತಾ? ನ್ಯೂಸ್ ಚಾನಲ್ ಅಂದ್ರೆ ದೇವ್ರು ಕೊಡ್ತಿರುವಂತ ಎಚ್ಚರಿಕೆಗಳೇ. ಅದನ್ನೆಲ್ಲ ನೋಡ್ಬೇಕಾದ್ರೆ ನಾವ್ ಅನ್ಕೋಬೇಕು, ದೇವ್ರು ಅಲ್ಲಿ ಗಾಯ ಮಾಡಿದ್ದಾರೆ, ನೆಕ್ಸ್ಟ್ ನನಗ್ ಮಾಡಬಹುದು. ಅಲ್ಲಿ ಕಲೀಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ನಮ್ಗಾಗತ್ತೆ. ಅಲ್ಲೂ ಕಲೀಲಿಲ್ಲ ಅಂತ ಹೇಳಿದ್ರೆ ಬರೆಯ ಮೇಲೆ ಇನ್ನೊಂದು ಬರೆ, ಗಾಯದ ಮೇಲೆ ಇನ್ನೊಂದು ಗಾಯ ಮಾಡ್ತಾರೆ. ನೀವು ಓದಂತಹ ವಚನದಲ್ಲಿ ಇತ್ತು ಅದು. ಹೌದಾ? ಅಲ್ಲೂ ಕಲೀಲಿಲ್ಲ ಅಂತ ಹೇಳಿದ್ರೆ ಮಗನೇ, ನೀನ್ ಇನ್ನ ಈ ಲೋಕದಲ್ಲಿ ಬದುಕುವಂತಹ ಮನಸ್ಸನ್ನ ಮಾರ್ಪಡಿಸಿಕೊಳ್ಳುವಂತ ಅರ್ಹತೆಯನ್ನ ಕಳ್ಕೊಂಡಿದ್ಯಾ? ದಯವಿಟ್ಟು ಸೈಡಿಗೆ ಹೊರಟೋಗು ಅಂತ ನಮ್ಮನ್ನ ತೆಗೆದು ಹಾಕ್ಬಿಡ್ತಾರೆ ಭೂಮಿಯ ಮೇಲಿಂದ ಅಷ್ಟೇ. ಹೌದಲ್ವಾ? ಆ 4 ಪ್ರೊಸೀಜರ್ ನಮ್ಗೆ ಅರ್ಥ ಆಯ್ತಾ? ಫಸ್ಟ್ ಸ್ಟೆಪ್ ಇನ್ನೊಬ್ಬರಿಗೆ ಗಾಯ ಮಾಡ್ತಾರೆ, ಸೆಕೆಂಡ್ ಸ್ಟೆಪ್ ನಮಗೆ ಗಾಯ ಮಾಡ್ತಾರೆ, ಥರ್ಡ್ ಸ್ಟೆಪ್ ಗಾಯದ ಮೇಲೆ ಗಾಯ ಮಾಡ್ತಾರೆ, ಫೋರ್ತ್ ಸ್ಟೆಪ್ ನಮ್ಮನ್ನ ತೆಗೆದುಹಾಕುವಂತ ಆ ಸನ್ನಿವೇಶ ಇನ್ನೊಬ್ಬರಿಗೆ ಪಾಠ ಕಲಿಸುತ್ತೆ. ಹೌದಾ? ಬೇಕಾ ನಮ್ಗಿದು? ದೇವ್ರು ಇಷ್ಟು ಭಯಂಕರರ? ಹೌದು.
ಕ್ಷಮಿಸಿ ಬಿಟ್ಬಿಡ್ತಾರೆ ದೇವರು ಅಂದಿದ ತಕ್ಷಣ ಕ್ಷಮಿಸಿ ಏನು ಆಗದಂತೆ ಸ್ಕ್ರಾಚು ಸಹ ಆಗದಂತೆ ಬಿಟ್ಬಿಡ್ತಾರೆ ಅನ್ನುವಂತಹದ್ದಲ್ಲ ಅದರ ಅರ್ಥ. ಕ್ಷಮಿಸ್ತಿದ್ದಾರೆ ಅಂತ ಹೇಳಿದ್ರೆ ಪರಲೋಕಕ್ಕೆ ಅರ್ಹತೆಯನ್ನು ಇನ್ನೊಂದ್ ಸಾರಿ ಕೊಡ್ತಿದ್ದಾರೆ, ಪರಲೋಕಕ್ಕೆ ಹೋಗುವಂತ ಅರ್ಹತೆಯನ್ನು ಇನ್ನೊಂದ್ ಸಾರಿ ಕೊಡ್ತಿದ್ದಾರೆ. ಈ ತಪ್ಪು ಮಾಡಿದ ತಕ್ಷಣ ನಮ್ಮನ್ನ ನರಕಕ್ಕೆ ಕಳಿಸ್ತಿಲ್ಲ, ಅದೇ ಕ್ಷಮೆ ಅಂದ್ರೆ. ಇನ್ನು ಬದುಕ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದೇ ಕ್ಷಮೆ ಅಂದ್ರೆ. ಕ್ಷಮಿಸ್ತಾರೆ ಅಂದ ಮಾತ್ರಕ್ಕೆ ಈ ಲೋಕದಲ್ಲಿ ನಮಗೆ ಅದರ ನಿಮಿತ್ತ ಪಾಠ ಕಲಿಸೋದಿಲ್ಲ ಅಂತಲ್ಲ ಅದರ ಅರ್ಥ. ದಾವಿದನನ್ನ ಕ್ಷಮಿಸಿದ್ರು, ಆದ್ರೆ ಪಾಠ ಕಲಿಸಿದ್ರು. ಹೌದಾ? ಸತ್ಯವೇದದಲ್ಲಿರುವಂತಹ ಎಲ್ಲಾ ಭಕ್ತರು ಅಷ್ಟೇ. ಸಂಸೋನನು ಕ್ಷಮಿಸಿದ್ರು, ಆದ್ರೆ ಪಾಠ ಕಲ್ಸಿದ್ರೆ ಸಂಸೋನನಿಗೆ ಕಣ್ಣು ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ಎಲ್ಲ ಹೋದ್ಮೇಲೆ ಪಾಠ ಕಲ್ತಿತ್ತು ಇಷ್ಟಕ್ಕೂ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡಿರೋಣ ಪ್ರಿಯರೇ. ಯಾವಾಗ್ಲೂ ಸಹ ದೇವ್ರು ಅಂದ್ರೆ ಪ್ರೀತಿ ಇರ್ಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್, ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಪ್ರೀತಿ ಫಸ್ಟ್ ಒನ್ ಆದ್ರೆ ದೇವ್ರು ಅಂತ ಹೇಳಿದ್ರೆ ಸಾಕಷ್ಟು ಅಪಾರವಾಗಿರುವಂತಹ ಪ್ರೀತಿ ಇರ್ಬೇಕು. ಎರಡನೇದಾಗಿ ಏನಿರ್ಬೇಕು? ಭಯ ಇರ್ಬೇಕು. ಆ ಭಯ ಇದ್ರೆ ಮಾತ್ರ ನಾವು ನಡಕ್ತಿವಿ. ದೇವ್ರ ಸತ್ಯವೇದದಲ್ಲಿ ಒಂದನ್ನ ಮಾಡ್ಬೇಡ ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಮಾಡಬಾರ್ದು ಅದನ್ನ. ಅದು ಮಾಡದೆ ಹೆಂಗಿರೋದು ಬ್ರದರ್ ಅಂತ ಹೇಳಿದ್ರೆ ದೇವ್ರು ಅಂದ್ರೆ ಭಯ ಪಡ್ಬೇಕು. ಪಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂಗಾಗುತ್ತೆ. ಈಗ ನಾವು ವಚನದಲ್ಲಿ ಓದ್ಕೊಂಡಿದೀವಲ್ವಾ, ಹಿಂಗಾಗುತ್ತೆ. ಒಬ್ಬ ಮನುಷ್ಯನಿಗೆ ಪಾಠ ಕಲಿಸ್ಬೇಕು ಅಂದ್ರೆ ಆ ತರ ಮಾಡ್ತಾರೆ. ಒಂದು ಪಟ್ಟಣಕ್ಕೆ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಈ ತರ ಮಾಡ್ತಾರೆ. ಈಗ ನಾವು ಓದ್ಕೊಂಡಿದೀವಲ್ವಾ, ತುಫಾನು, ಭೂಕಂಪ, ಸುನಾಮಿ. ಆ ಪರಿಸ್ಥಿತಿಯನ್ನು ಒಂದ್ಸಾರಿ ನೋಡಿ, ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ಸುನಾಮಿ ಬಂದಿದೆ ಅಂತ ಅನ್ಕೊಳ್ಳಿ ಒಂದು ಪಟ್ಟಣದಲ್ಲಿ, ಅಥವಾ ಭೂಕಂಪ ಆಗಿದೆ ಅಂತ ಅನ್ಕೊಳ್ಳಿ. ತಿನ್ಲಿಕ್ಕೂ ಸಹ ಏನು ಸಿಕ್ಕೋದಿಲ್ಲ ಗೊತ್ತಾ ನಮಗೆ. ತಿನ್ಲಿಕ್ಕೂ ಸಹ ಏನು ಸಿಕ್ಕೋದಿಲ್ಲ. 3-4 ಒಂದು ವಾರ ಗಟ್ಟಲೆ ಏನು ಸಿಕ್ಕೋದಿಲ್ಲ ತಿನ್ಲಿಕ್ಕೂ ಸಹ. ರಾಜಕಾರಣಿಗಳು ನೀಟಾಗಿ ಸ್ಟೈಲ್ ಆಗಿ ಹೆಲಿಕಾಪ್ಟರ್ ಇಂದ ಬಿಸ್ಕೆಟ್ ಪ್ಯಾಕೆಟ್ ಗಳನ್ನ, ಅದು ಇದು ಫುಡ್ ಪ್ಯಾಕೆಟ್ ಗಳನ್ನ ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಒಂದು ಪಟ್ಟಣದಲ್ಲಿ 1,00,000 ಜನ ಇದ್ದಾರೆ ಅಂತ ಹೇಳಿದ್ರೆ 100 ಫುಡ್ ಪ್ಯಾಕೆಟ್, 200 ಫುಡ್ ಪ್ಯಾಕೆಟ್, 1000 ಹಾಕ್ಬಿಟ್ಟು ಹೊರಟೋಗ್ತಾರೆ. ಅದಕ್ಕೆ ಈ ರಸ್ತೆಯಲ್ಲಿ ಶ್ವಾನಗಳು ಕಿತ್ತಾಡ್ತಿರ್ತಾವಲ್ವಾ ಊಟಕ್ಕೆ, ಒಂದೇ ಒಂದು ಮೂಳೆ ಬಿದ್ದರೆ 10 ಶ್ವಾನಗಳು ಬಂದು ಅದಕ್ಕೆ ಕಿತ್ತಾಡಿದ್ರೆ ಹೇಗಿರುತ್ತೋ ಹಂಗೆ ಕಿತ್ತಾಡ್ತಿರ್ತಾರೆ ಪಾಪ ಮನುಷ್ಯರು. ಆ ಒಂದು ಫುಡ್ ಪ್ಯಾಕೆಟ್ಗೆ, ಮೇಲಿಂದ ಬೀಳುವಂತ ಫುಡ್ ಪ್ಯಾಕೆಟ್ಗೆ. ದೇವರು ಚೆನ್ನಾಗಿ ಕೊಟ್ಟಿದ್ರಲ್ವಾ ಇಷ್ಟು ದಿನ. ದೇವರು ಚೆನ್ನಾಗಿ ಕೊಟ್ಟಿದ್ರಲ್ವಾ ಇಷ್ಟು ದಿನ. ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಸಹ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ರಲ್ವಾ ದೇವರು. ಪ್ರತಿಯೊಬ್ಬೊಬ್ಬರು ತಮ್ಮ ಮನೆಗಳಲ್ಲಿ ಊಟ ಮಾಡ್ತಿದ್ರಲ್ವಾ. ಏನಕ್ಕೋಸ್ಕರ ಬಂತು ಈ ಪರಿಸ್ಥಿತಿ? ಶ್ವಾನಗಳು ಮೂಳೆಗೆ ಕಿತ್ತಾಡುವಂತೆ ಮನುಷ್ಯರು ಒಂದು ಫುಡ್ ಪ್ಯಾಕೆಟ್ಗೆ 10 ಜನ ಬಿದ್ದು ಒದ್ದಾಡುವಂತಹ ಪರಿಸ್ಥಿತಿ ಏನಕ್ಕೋಸ್ಕರ ಬಂತು? ಕೇಳಿಲ್ವಾ ದೇವರ ಮಾತು? ಕೇಳಲಿಲ್ವಾ? ಆ ಪಟ್ಟಣದಲ್ಲಿ ನೀವಾದ್ರೂ ನೀತಿವಂತರಿದ್ರೆ ಆ ಪಟ್ಟಣ ಪೂರ್ತಿ ಮಾರ್ಪಟ್ಟು ಹೋಗಿರ್ಬೇಕು ಅನ್ನುವಂತಹದ್ದಲ್ಲ ಇಲ್ಲಿ ಪಾಯಿಂಟ್ ಬ್ರದರ್. ಹಾಗಾದ್ರೆ ಒಂದು ಪಟ್ಟಣಕ್ಕೆ ದೇವ್ರು ಗಾಯ ಮಾಡ್ತಾರೆ ಅಂತ ಹೇಳಿದ್ರೆ ಪಟ್ಟಣದಲ್ಲಿ ಇರುವಂತವ್ರು ಎಲ್ಲರೂ ಸರಿ ಹೋಗ್ಬೇಕಲ್ವಾ, ನಾವು ಒಬ್ರು ಸರಿ ಹೋಗಿ ಏನ್ ಉಪಯೋಗ ಅಂತ ಅನ್ಬೇಡಿ. ಇಡೀ ಬ್ಯಾಂಗ್ಳೂರಲ್ಲಿ ನೀವು ಒಬ್ಬರೇ ನೀತಿವಂತರು ಅಂತ ಅನ್ಕೊಳ್ಳಿ. ಸ್ವಲ್ಪ ಹೊತ್ತು ನೀವು ಒಬ್ಬರೇ ನೀತಿವಂತರು ಅಂತ ಅನ್ಕೊಳ್ಳಿ. ನೀವು ಒಬ್ಬರೇ ದೇವ್ರು ಹೇಳಿದಂತೆ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಮ ನಿಮಿತ್ತವಾಗಿ ಇಡೀ ಬ್ಯಾಂಗ್ಳೂರನ್ನ ಉಳಿಸ್ಲಿಕ್ಕೂ ದೇವ್ರು ರೆಡಿ. ನಿಮ್ಮನ್ನ ಪಕ್ಕದ ಊರು ಕಳಿಸಿ ಬ್ಯಾಂಗ್ಳೂರನ್ನ ನಾಶ ಮಾಡ್ಲಿಕ್ಕೂ ದೇವ್ರು ರೆಡಿ. ಇದು ದೇವರ ಕೆಪಾಸಿಟಿ. ಉದಾಹರಣೆ ಕೊಟ್ಟಿದ್ದಷ್ಟೇ ನಾನು. ಓಕೆ, ಏನು ದೇವರ ಕೆಪಾಸಿಟಿ ಏನು? ಬ್ರದರ್, ದೇವರು ಒಂದು ಪಟ್ಟಣಕ್ಕೆ ಗಾಯ ಮಾಡ್ತಾರೆ ಅಂದ್ರೆ ಆ ಪಟ್ಟಣದಲ್ಲಿ ಇರುವಂತವ್ರು ಎಲ್ಲ ಮಾರ್ಪಡ್ಬೇಕಲ್ವ ಬ್ರದರ್. ನಾವು ಒಬ್ರು ಮಾರ್ಪಟ್ಟು ಏನು ಪ್ರಯೋಜನ ಇಲ್ಲ ಅಲ್ವಾ. ಅದಕ್ಕೆ ನಾವು ಅವ್ರ ತರ ಇದ್ಬಿಡೋಣ ಅಂತ ಅನ್ನುವಂತಹ ಮಾತು ನಮ್ಮ ಬಾಯಿಂದ ಬರಬಾರ್ದು. ದೇವರ ಕೆಪಾಸಿಟಿ ಏನು? ನಿಮ್ಮ ನಿಮಿತ್ತವಾಗಿ ನೀವ್ ನೀತಿವಂತರಾಗಿದ್ದೀರಾ ಅಲ್ವಾ, ಅದಕ್ಕೆ ನಿಮ್ಮ ನಿಮಿತ್ತವಾಗಿ, ನಿಮ್ಮೊಬ್ಬರ ನಿಮಿತ್ತವಾಗಿ, ನಿಮ್ಮ ಕುಟುಂಬದ ನಿಮಿತ್ತ ಇಡೀ ಪಟ್ಟಣವನ್ನ ಕಾಪಾಡ್ಲಿಕ್ಕೂ ದೇವ್ರು ರೆಡಿ. ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ಒಂದ್ ವೇಳೆ ನಿಮ್ಮ ಕುಟುಂಬಸ್ಥರೆಲ್ಲ ನೀತಿವಂತರಾಗಿದ್ರೆ ನಿಮ್ಮ ಕುಟುಂಬವನ್ನ ಪಕ್ಕದ ಊರಿಗೆ ಕಳಿಸಿ ಇಡೀ ಪಟ್ಟಣವನ್ನ ನಾಶ ಮಾಡ್ಲಿಕ್ಕೂ ದೇವ್ರು ರೆಡಿ. ಹೌದಾ? ಇಲ್ಲ ಅಂತ ಹೇಳಿದ್ರೆ ಆ ಪಟ್ಟಣ ಜೊತೆ ನಿಮ್ಮನ್ನೂ ಸಹ ನಾಶ ಮಾಡಿ ನಿಮಗ್ ಪರಲೋಕ ಕೊಡ್ಲಿಕ್ಕೂ ದೇವ್ರು ರೆಡಿ. ಅದಕ್ಕೂ ದೇವ್ರು ರೆಡಿ. ಇದು ದೇವರ ಕೆಪಾಸಿಟಿ. ನಮ್ಗೆ ಯಾವ್ದು ಬೇಕು ಇಷ್ಟಕ್ಕೂ ನಮಗೆ ಇಷ್ಟರಲ್ಲಿ ಯಾವ್ದು ಬೇಕು ಅಂತ ಹೇಳಿದ್ರೂ ಸಹ ನೀತಿವಂತ ಅನ್ನುವಂತ ಟ್ಯಾಗ್ ಬೇಕು ದೇವ್ರ ಕಡೆಯಿಂದ. ಈ 3ರಲ್ಲಿ ನಮ್ಗೆ ಯಾವ ವಿಚಾರ ಬೇಕು ಅಂತ ಹೇಳಿದ್ರು ನೀತಿವಂತ ಅನ್ನುವಂತ ಟ್ಯಾಗ್ ಬೇಕು ದೇವ್ರ ಕಡೆಯಿಂದ. ಅದನ್ನ ಸಂಪಾದನೆ ಮಾಡ್ಕೋತೀವ? ಭಯ ಪಡ್ತೀವ ದೇವ್ರು ಅಂತ ಹೇಳಿದ್ರೆ? ಹೆದರ್ತೀವ? ಗಾಯ ಮಾಡ್ತಾರೆ ದೇವ್ರು. ನಿಜವಾಗ್ಲು ಗಾಯ ಮಾಡಿದಾಗ ತಡ್ಕೊಳ್ಲಿಕ್ಕೂ ಆಗದೆ ಇರುವಂತಹ ಪರಿಸ್ಥಿತಿಗಳು ಬರುತ್ತೆ. ಅದು ಬೇರೆ ಬೇರೆ ಆಂಗಲ್ ಅಲ್ಲಿ ಬರಬಹುದು. ಸಮಸ್ಯೆಗಳು, ಪ್ರಾಬ್ಲಮ್ಗಳು ಅನ್ನುವಂತಹದ್ದು ಬೇರೆ ಬೇರೆ ಆಂಗಲ್ ಅಲ್ಲಿ ಬರಬಹುದು. ಅದೆಲ್ಲ ಬೇಡ ಅಲ್ವಾ ನಮಗೆ. ಅದಕ್ಕೆ ನಾವು ಇವತ್ತು ನಾವು ಓದ್ಕೊಂಡಿರುವಂತಹ ವಚನಗಳ ಪ್ರಕಾರ ಒಬ್ಬರಿಗೂ ಬೇಕಾದ್ರೂ ಪಾಠ ಕಲಿಸ್ಬೋದು ದೇವ್ರು. ಒಂದು ಪಟ್ಟಣಕ್ಕೂ ಸಹ ಪಾಠ ಕಲಿಸ್ಬೋದು ದೇವ್ರು. ಈ ಗಾಯದ ಮೇಲೆ ಗಾಯ ಮಾಡಿದ್ರು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಮಾತಾಡ್ಕೊಂಡು ಮುಗಿಸ್ಕೊಳ್ಳೋಣ. ಯೋಬನ ಗ್ರಂಥದಲ್ಲಿ 19ನೇ ಅಧ್ಯಾಯ
17ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತನ್ನ ಓದಿದಿರಾ ಅಲ್ವಾ, ಒಂದರ ಮೇಲೊಂದು ಗಾಯ ಮಾಡುತ್ತಾ ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಬಂದಂತಹ ಕೋವಿಡ್ ಪ್ರಿಯರ್, ಹೌದಲ್ವಾ? ಕೋವಿಡ್ ಬಂದಾಗ ಹೇಗಿತ್ತು ಪರಿಸ್ಥಿತಿ? COVID-19 ಅಂತ ಅಂದ್ರು. ಏನಕ್ಕೋಸ್ಕರ ಅಂದ್ರೆ 2019ರಲ್ಲಿ ಇದು ಈ ಕಾಯಿಲೆ ಬೆಳಕಿಗೆ ಬಂತು ಅನ್ನುವಂಥ ಉದ್ದೇಶದಿಂದ. ಅದಾದ್ಮೇಲೆ ಫಸ್ಟ್ ವೇವ್ ಅಂತ, ಕೋವಿಡ್ ಫಸ್ಟ್ ವೇವ್ ಅಂತ. ಫಸ್ಟ್ ವೇವ್ ಬಂದ ತಕ್ಷಣ ಏನಾಯ್ತು? ಜನ ಎಲ್ಲ ಹೆದರ್ಕೊಂಡ್ರ? ಹೆದರ್ಕೊಂಡ್ರು. ಅಪ್ಪ ಇನ್ನು ಮುಂದೆ ನಮಗಿಷ್ಟ ಬಂದಂತೆ ಆಡುವಂತಹದ್ದು ಬೇಡ. ಲಾಕ್ಡೌನ್ ಗಳಾಯ್ತಲ್ವಾ ಕಂಟಿನ್ಯೂಸ್ ಆಗಿ. ಬಾರ್ಗಳಲ್ಲೂ ಒಬ್ರು ಇರ್ತಾ ಇರ್ಲಿಲ್ಲ, ರೆಸ್ಟೋರೆಂಟ್ ಗಳಲ್ಲಿ ಒಬ್ರು ಇರ್ತಿರ್ಲಿಲ್ಲ, ಲೈವ್ ಬ್ಯಾಂಡ್ ಗಳಲ್ಲಿ ಒಬ್ರು ಇರ್ತಿರ್ಲಿಲ್ಲ. ನಿಜನಾ? ಹೌದಾ? ಕುಣಿಯುವಂತಹದ್ದು, ಲೈವ್ ಬ್ಯಾಂಡ್ ಗಳಲ್ಲಿ ಕುಣಿತಿರ್ತಾರೆ ನಾರ್ಮಲ್ ಆಗಿ ಜನ. ಇದೆಲ್ಲ ಕಡಿಮೆ ಆಗೋಗಿತ್ತು. ಈ ರೀತಿಯಾಗಿರುವಂತಹ ಚಟುವಟಿಕೆಗಳೆಲ್ಲ ಕಡಿಮೆ ಆಗೋಗಿತ್ತು ಫಸ್ಟ್ ವೇವ್ ಬಂದಾಗ. ಓಕೆ, ಈಗ ಯಾವಾಗವರೆಗೂ ಸುಮ್ನೆ ಇದ್ರು ಜನ ಅಂತ ಹೇಳಿದ್ರೆ ಈ ತಪ್ಪುಗಳ ತಂಟೆಗೆ, ಪಾಪಗಳ ತಂಟೆಗೆ ಹೋಗದೆ, ಅಂದ್ರೆ ಆ ಮಟ್ಟಕ್ಕೆ ಚೆನ್ನಾಗಿದ್ದಾಗ ಸೊಸೈಟಿ, ಸಮಾಜ ಚೆನ್ನಾಗಿದ್ದಾಗ ಏನ್ ಮಾಡ್ತಿದ್ರಲ್ವಾ ನೈತಿಕ ಕೃತ್ಯಗಳು, ಅದನ್ನೆಲ್ಲ ಮಾಡುವಂತಹದ್ದು 50% ಕಡಿಮೆ ಆಗೋಗಿತ್ತು ಲಾಕ್ಡೌನ್ ಆಗಿದ ತಕ್ಷಣ, ಕೋವಿಡ್ ಫಸ್ಟ್ ವೇವ್ ಅಲ್ಲಿ. ಹೌದಾ? ಎಲ್ಲಿವರೆಗೂ ಸುಮ್ನೆ ಇದ್ರು ಜನ? ಕೋವಿಡ್ ಹೋಗುವವರೆಗೂ. ದೇವ್ರು ಸ್ವಲ್ಪ ಡೌನ್ ಮಾಡಿದ್ರಲ್ವಾ ಕೋವಿಡ್ ಫಸ್ಟ್ ವೇವ್ ಅನ್ನ. ಕೇಸ್ಗಳ ಸಂಖ್ಯೆ ಕಡಿಮೆ ಆಗ್ತಾ 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 ಮತ್ತೆ ಜನ ಜಾಸ್ತಿ ಮಾಡಿದ್ರು. ಏನು? ಹಿಂದೆ ಬಿಟ್ಟಿದ್ದಂತಹ ಪಾಪಗಳು, ಹಿಂದೆ ಬಿಟ್ಟಿದ್ದಂತಹ ಪೂರ್ವ ಸ್ವಭಾವಗಳು ಮತ್ತೆ ಶುರು ಆಯ್ತು ಜನರಲ್ಲಿ. ಹೌದಾ? ಮತ್ತೆ ಓಪನ್ ಆಯ್ತು ಎಲ್ಲ ಲೈವ್ ಬ್ಯಾಂಡ್ಗಳು, ಮತ್ತೆ ಜನ ತಮಗೆ ಇಷ್ಟ ಬಂದಂತೆ ಆಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ದೇವ್ರು ಏನ್ ಮಾಡಿದ್ರು? ಸೆಕೆಂಡ್ ವೇವ್ ಅನ್ನ ತಗೊಂಡ್ ಬಂದ್ರ? ಹೌದು, ಹೌದಾ ಇಲ್ವಾ? ಈಗಾಗ್ಲೇ ಫಸ್ಟ್ ವೇವ್ ಬಂದಿದೆ. ಆ ಫಸ್ಟ್ ವೇವ್ ಇಂದ ಇನ್ನ ಜನ ಚೇತರಿಸ್ಕೊಳ್ತಿದ್ದಾರೆ, ಇನ್ನ ಪೂರ್ತಿಯಾಗಿ ಸುಧಾರಣೆ ಆಗಿಲ್ಲ. ಇನ್ನು ಸ್ವಲ್ಪ ಉಸಿರಾಡುವಂತಹ ಅವಕಾಶ ಸಿಕ್ಕಿದೆ ಜನಕ್ಕೆ. ಕೋವಿಡ್ ಕೇಸ್ಗಳು ಕಡಿಮೆ ಆಗಿದೆ, ಈಗಾಗ್ಲೇ ಸ್ವಲ್ಪ ಉಸಿರಾಡ್ತಿದ್ದಾರೆ ಜನ. ಅಷ್ಟರಲ್ಲಿ ಏನಾಗೋಯ್ತು? ಇನ್ನೂ ಹಳೆ ಗಾಯ ವಾಸಿ ಆಗಿಲ್ಲ. ಕೋವಿಡ್ ಫಸ್ಟ್ ವೇವ್ ಅನ್ನುವಂತಹ ಗಾಯ ಸಮಾಜಕ್ಕೆ ಇನ್ನೂ ವಾಸಿ ಆಗಿಲ್ಲ. ಅಷ್ಟರಲ್ಲಿ ಏನಾಯ್ತು? ಸೆಕೆಂಡ್ ವೇವ್ ಬಂತ. ಪಾಠ ಕಲ್ತಿಲ್ಲ ಅಂದ್ರೆ ಬರೆಯ ಮೇಲೆ ಬರೆ ಹಾಕ್ತಾರೆ, ಗಾಯದ ಮೇಲೆ ಗಾಯ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆ ಕೋವಿಡ್. ಫಸ್ಟ್ ವೇವ್ ಬಂತು, ಪಾಠ ಕಲ್ತಿಲ್ವಾ? ಸೆಕೆಂಡ್ ವೇವ್ ಅನ್ನ ತಗೊಂಡ್ ಬರ್ತೀವಿ. ಫಸ್ಟ್ ವೇವ್ ಅಲ್ಲಿ ಎಷ್ಟು ಜನ ಹೋದ್ರು, ಸೆಕೆಂಡ್ ವೇವ್ ಅಲ್ಲಿ ಇನ್ನೂ ಹೆಚ್ಚಾಗಿ ಜನ ಹೋದ್ರು. ನಿಜನಾ? ಕಲ್ತ್ರ? ಇಲ್ಲ. ಥರ್ಡ್ ಫೋರ್ತ್ ಎಲ್ಲ ಏನಕ್ಕೋಸ್ಕರ ಬಂತು ಅಂತ ಹೇಳಿದ್ರೆ ಈ ಕಾರಣದ ನಿಮಿತ್ತಾನೆ. ಫಸ್ಟ್ ವೇವ್ ಅಲ್ಲಿ ನಾವು ಸ್ಯಾಟಿಸ್ಫೈ ಮಾಡಿಲ್ಲ ದೇವರನ್ನ. ಫಸ್ಟ್ ವೇವ್ ಅಲ್ಲಿ ದೇವರು ಅನ್ಕೊಂಡಿರುವಂತಹ ರೀತಿಯಲ್ಲಿ ಮಾರ್ಪಾಟು ಬಂದಿಲ್ಲ ಜನರ ಮಧ್ಯೆ. ಬಂತ? ಇಲ್ಲ. ದೇವರ ಗಾಯದ ಮೇಲೆ ಗಾಯ, ಬರೆಯ ಮೇಲೆ ಬರೆ ಹಾಕ್ತಾನೆ ಬಂದ್ರ? ಹೌದು. ಈ ತರ ಎಷ್ಟು ಬರೆ ಬೇಕಾದ್ರೂ ಹಾಕ್ಲಿಕ್ಕೆ ರೆಡಿ. ಮುಂದಿನ ವರ್ಷ ಇನ್ನೊಂದು ಹೊಸ ವೈರಸ್ ಅನ್ನ ಹುಟ್ಟಿಸಿದ್ರು ಅಂದ್ರೆ ಮುಗೀತು ಪ್ರಪಂಚದ ಕತೆ. ನಿಜನಾ ಇಲ್ವಾ? ಈ ವರ್ಷ ಏನ್ ಅನ್ಕೊಂಡಿರ್ತೀವಿ? 30 ವರ್ಷ ಆದ ನಂತರ ಹಿಂಗಿರುತ್ತೆ ಅಂತ ಹೇಳಿ 30 ವರ್ಷ 20 ವರ್ಷಕ್ಕೆಲ್ಲ ಪ್ಲಾನಿಂಗ್ ಮಾಡಿರ್ತೀವಿ. ನೆಕ್ಸ್ಟ್ ಇಯರ್ ಒಂದು ಹೊಸ ವೈರಸ್ ಬಂತು ಅಂತ ಅನ್ಕೊಳ್ಳಿ, ಮತ್ತೆ ನಮ್ಮ ಸ್ವಭಾವ ಹೇಗಾಗೋಗಿರುತ್ತೆ? 30 ವರ್ಷ 20 ವರ್ಷಕ್ಕೆಲ್ಲ ಪ್ಲಾನ್ ಮಾಡಿದಂತಹ ನಾವು, ಬ್ರದರ್ ನಮ್ದೇನಿದೆ ಬ್ರದರ್, ಇವತ್ತಿತ್ತು ನಾಳೆ ಹೋಗುವಂತವ್ರು ನಾವು. ಹೌದಾ ಇಲ್ವಾ? ಕೋವಿಡ್ ಬಂದಾಗ ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಸಹ ಮಾತಾಡ್ಕೊಂಡಂತಹ ಮಾತಿದೆ ಅಲ್ವಾ? ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ ಮಾತಾಡ್ಕೊಂಡಂತಹ ಮಾತಿದೆ ಅಲ್ವಾ? ಟಿವಿಯಲ್ಲಿ ತೋರಿಸ್ತಿದ್ದಾರೆ, ದಿನಕ್ಕೆ 1 ಲಕ್ಷ ಜನ ಬಲಿ ಆಗ್ತಿದ್ದಾರೆ, ದಿನಕ್ಕೆ 1 ಲಕ್ಷ ಜನ ಪ್ರಾಣ ಬಿಡ್ತಿದ್ದಾರೆ ಅಂತ ಟಿವಿಯಲ್ಲಿ ತೋರಿಸ್ತಿದ್ದಾರೆ. ನಮಗೇನ್ ಅನ್ಸಿರ್ಬಹುದು? ನಾವ್ ಯಾವಾಗ ಹೋಗ್ತೀವೋ, ನಮ್ಮ ಕುಟುಂಬ ಯಾವಾಗ ಹೋಗುತ್ತೋ, ಅವಾಗ ಯಾರಾದ್ರೂ ಬಂದು ಜೀವನದ ಬಗ್ಗೆ ಮಾತಾಡಿದ್ರು ಅಂತ ಅನ್ಕೊಳ್ಳಿ, ಏನ್ ಅಂದಿರ್ತೀವಿ? ಕೋವಿಡ್ ದಿನಗಳಲ್ಲಿ 1 ಲಕ್ಷ ಜನ ಹೋಗ್ತಿದ್ದಾರೆ ಅನ್ನುವಂತಹ ಟಿವಿಲಿ ನೋಡಿದಾಗ, ಅಲ್ಲಿ ನೋಡಿದ್ರ ಎಷ್ಟ್ ಜನ ಹೋಗ್ತಿದ್ದಾರೆ ಅಂತ ಗ್ಯಾರಂಟಿ ಇದೆಯಾ? ಅದೆಲ್ಲ ಏನ್ ಗ್ಯಾರಂಟಿ ಬಿಡಿ ಬ್ರದರ್. ಯಾವಾಗ್ಲೂ ದೇವ್ರು, ಯಾವಾಗ್ಲೂ ಸತ್ಯವೇದ, ಯಾವಾಗ್ಲೂ ಪ್ರಸಂಗಗಳು ಲಾಕ್ಡೌನ್ ಅಲ್ಲಿ. ಹೌದಾ? ದೇವ್ರು ಮಾಡಿದ್ರಲ್ವಾ ಗಾಯ, ಆ ಹೊಸದರಲ್ಲಿ ಇದ್ದಂತಹ ಆ ಇಂಟ್ರೆಸ್ಟ್ ದೇವರಲ್ಲಿ ಇವಾಗ ಯಾಕ್ರಿಯರೇ ಕಡಿಮೆ ಆಗೋಗ್ತಿದೆ. ಮತ್ತೆ ಗಾಯ ಮಾಡ್ಬೇಕಾ ದೇವ್ರು? ಮತ್ತೆ ಗಾಯ ಮಾಡ್ಬೇಕಾ? ಬೇಡ ಅಲ್ವಾ? ಆ ಗಾಯ ಮಾಡಿದಾಗ ನಾವ್ ಹೆಂಗಿದ್ವೋ, ಲಾಕ್ ಡೌನ್ ಅಲ್ಲಿ ಹೇಗೆ ಪ್ರಸಂಗಗಳು, ಗೂಗಲ್ ಮೀಟ್ಗಳು, ಕಂಟಿನ್ಯೂಸ್ ಆಗಿ ಬೈಬಲ್ ಓದುವಂತಹದ್ದು ಇದೆಲ್ಲ ಇತ್ತು, ಅದನ್ನ ಇವಾಗ್ಲೂ ಮಾಡ್ಬೋದಲ್ವಾ ಗಾಯ ಇಲ್ಲದೆ ಇರುವಂತಹ ಸಮಯದಲ್ಲೂ ಸಹ. ಮತ್ತೆ ಗಾಯ ಮಾಡ್ಬೇಕಾ ದೇವ್ರು? ಗಾಯ ಮಾಡುವಂತಹವರಿಗೂ ವೆಯ್ಟ್ ಮಾಡ್ಬೇಕಾ ನಾವು? ಬೇಡ ಅಲ್ವಾ? ನಾವೇ ಚೇಂಜ್ ಆಗೋಗೋಣ. ದೇವ್ರು ಗಾಯ ಮಾಡಿದ್ರೆ ಅದನ್ನ ಸುಧಾರಿಸ್ಕೊಳ್ಳುವಂತಹದ್ದು, ಜೀರ್ಣಿಸ್ಕೊಳ್ಳುವಂತಹದ್ದು ಎಷ್ಟು ಕಷ್ಟವಾಗಿರುತ್ತೆ ಅಂದ್ರೆ, ಸತ್ಯವೇದದಲ್ಲಿರುವಂತಹ ಭಕ್ತರ ಇತಿಹಾಸವನ್ನ ಒಂದ್ಸರಿ ನೋಡಿದ್ರೆ ಗೊತ್ತಾಗೋಗುತ್ತೆ ಎಂತ ಪರಿಸ್ಥಿತಿಗಳು ಬಂತು ಅಂತ ಹೇಳಿದ್ರೆ. ಹೌದಲ್ವಾ? ಹುಷಾರಾಗೋಣ. ದೇವರು ಗಾಯವನ್ನ ಕಟ್ಟುವಂತವರು ಮಾತ್ರ ಅಲ್ಲ, ಗಾಯವನ್ನ ಮಾಡುವಂತವರು ಹೌದು. ಹೆದರೋಣ ದೇವ್ರು ಅಂತ ಹೇಳಿದ್ರೆ, ಭಯ ಪಡೋಣ. ಪಾಪ ಮಾಡುವುದಕ್ಕಿಂತ ಮುಂಚೆ ಇದು ನೆನಪು ಬರಬೇಕಾಗಿರುವಂತಹ ವಿಚಾರ. ದೇವರು ಗಾಯ ಮಾಡ್ತಾರೆ, ಅದರ ಪರಿಣಾಮ ಅತಿ ತೀವ್ರವಾಗಿ ಇರಬಹುದು. ಓಕೆ, ಇದರ 2ನೇ ಭಾಗ 3ನೇ ಭಾಗವನ್ನ ಮುಂದಿನ 2 ವಾರಗಳಲ್ಲಿ ನಾವು ನೋಡ್ಕೊಳ್ಳೋಣ. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ.
ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನಿಮ್ಮ ಮಕ್ಕಳಿಗೆ ಗಾಯವನ್ನ ಕಟ್ಟುವಂತವರು ನೀವೇ, ನಿಮ್ಮ ಮಕ್ಕಳ ಗಾಯವನ್ನ ಸ್ವಸ್ಥ ಮಾಡುವಂತವರು ನೀವೇ, ಆದ್ರೆ ನಿಮ್ಮ ಮಕ್ಕಳಿಗೆ ಗಾಯ ಮಾಡುವಂತವರು ನೀವೇ ಅಂತ ಹೇಳಿ ನಮಗೆ ಅರ್ಥ ಆಗಿದೆ ತಂದೆ. ಕ್ರೈಸ್ತರು ನಾರ್ಮಲ್ ಆಗಿ ನೀವು ಗಾಯವನ್ನು ವಾಸಿ ಮಾಡುವಂತವರು, ನೀವು ಗಾಯವನ್ನ ಕಟ್ಟುವಂತವರು ಅಂತ ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ ತಂದೆ. ನಾವಿವತ್ತು ಅರ್ಥ ಮಾಡ್ಕೊಂಡಿರುವಂತಹದ್ದು, ನೀವು ಗಾಯವನ್ನು ಕಟ್ಟುವುದಕ್ಕಿಂತ ನಿಮ್ಮ ಕಾರ್ಯಗಳು ಒಬ್ಬ ತಂದೆ ತಮ್ಮ ಮಕ್ಕಳ ಮೇಲೆ ಬಾಧ್ಯತೆಯನ್ನು ನೆರವೇರಿಸುವಂತಹದ್ದು ಅಂದ್ರೆ ನೀವು ಗಾಯ ಮಾಡುವಂತಹ ಆ ಕೆಲಸದಿಂದ ನಿಮ್ಮ ಬಾಧ್ಯತೆ ಕಂಡು ಬರ್ತದೆ ತಂದೆ ನಿಮ್ಮ ಮಕ್ಕಳ ಮೇಲೆ. ಪ್ರಪಂಚದಲ್ಲಿರುವಂತಹ ತಂದೆ ತಾಯಿ ಆದ್ರೂ ತಮ್ಮ ಮಕ್ಕಳನ್ನ ಕ್ಷಮಿಸಿ, ಕರುಣೆ ತೋರಿಸಿ, ದಯೆ ತೋರಿಸಿ, ಗಾಯ ಆಗದಂತೆ, ಏಟಾಗದಂತೆ ಬಿಟ್ಬಿಡಬಹುದೇನೋ. ಆದ್ರೆ ನೀವ್ ಯಾವತ್ತೂ ಸಹ ನಿಮ್ಮ ಮಕ್ಕಳು ತಪ್ಪು ಮಾಡಿದಾಗ ಬಿಡುವಂತಹ ತಂದೆ ಎಲ್ಲ, ಪಾಠ ಕಲಿಸದೆ. ಈ ಪಾಠ ಕಲಿಸ್ತೇ ತಂದೆ. ನೀವು ಕ್ಷಮಿಸಿದ್ರೂ ಸಹ ಅದಕ್ಕೆ ಸಂಬಂಧಪಟ್ಟಿರುವಂತಹ ಶಿಕ್ಷೆಯನ್ನ ನಾವು ಸಂಪೂರ್ಣವಾಗಿ ಭೂಮಿಯ ಮೇಲೆ ಅನುಭವಿಸಿ ಪಾಠವನ್ನ ಕಲಿಬೇಕಾಗಿರುವಂತಹ ಅವಶ್ಯಕತೆ ನಮಗಿದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಸಾಕ್ಷಿ ಸತ್ಯವೇದದಲ್ಲಿರುವಂತಹ ಭಕ್ತರ ಉದಾಹರಣೆಗಳೇ. ಅವ್ರನ್ನ ನೀವು ಕ್ಷಮಿಸಿದ್ರಿ, ಆದ್ರೂ ಸಹ ಶಿಕ್ಷೆಯನ್ನ ಅವ್ರು ಅನುಭವಿಸಿದ್ರು ಭೂಮಿಯ ಮೇಲೆ. ತಂದೆ, ಈ ಪರಿಸ್ಥಿತಿಗಳು ನಮಗೆ ಬರುವಂತಹವರೆಗೂ ನಾವು ಕಾಯೋದಿಲ್ಲ ತಂದೆ. ನಮಗೇ ಗಾಯ ಆಗುವಂತಹವರೆಗೂ ನಾವು ಕಾಯದೆ ಬುದ್ಧಿವಂತರಾಗಿ ಇನ್ನೊಬ್ಬರಿಗೆ ಗಾಯ ಆಗಿರುವಂತಹದನ್ನ ನೀವು ನಮ್ಮ ಕಣ್ಣಾರೆ ನಮಗ್ ತೋರಿಸ್ತಿರ್ಬೇಕಾದ್ರೆ ಅವಾಗ್ಲೇ ಎಚ್ಚೆತ್ಕೊಂಡು ನಮ್ಮ ಬದುಕುಗಳನ್ನ, ಜೀವನಗಳನ್ನು ಮಾರ್ಪಡಿಸಿಕೊಂಡು ನಿಮ್ಮ ಪಾದ ಸನ್ನಿಧಾನಕ್ಕೆ ಬಂದು ಮೊರೆ ಇಡ್ತೀವಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ತಂದೆ. ಹಾಗೆ ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಆಶೀರ್ವದಿಸಿ, ಬಂದು ದೈವ ಸಂದೇಶವನ್ನ ಹೇಳುವಂತಹ ಪ್ರತಿಯೊಬ್ಬೊಬ್ಬ ದೈವ ಸಂದೇಶಕರನ್ನ, ಅವರ ಕುಟುಂಬದ ಅವಶ್ಯಕತೆಗಳು, ಅನಿವಾರ್ಯತೆಗಳು, ಹಾಗೆ ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ, ರಾಮೋಣ್ಣನವರನ್ನ ಅವರ ಆರೋಗ್ಯ ಪರಿಸ್ಥಿತಿಗಳನ್ನ ನೆನಪು ಮಾಡ್ಕೊಳ್ಳಿ, ಅವಶ್ಯಕತೆಗಳನ್ನ ನೋಡ್ಕೊಳ್ಳಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ತಂದೆ. ಹಾಗೆ ರೇಖಾಂಟಿ ಅವರ ಆರೋಗ್ಯ ಪರಿಸ್ಥಿತಿಯ ನಿಮಿತ್ತ ಪ್ರಾರ್ಥಿಸ್ತಿದ್ದೀನಿ ತಂದೆ. ಅವರು ನಿಮಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮಗಳು, ಅವ್ರ ಸುವಾರ್ತೆಗೋಸ್ಕರ ಪಟ್ಟಿರುವಂತಹ ಶ್ರಮೆ, ಇದೆಲ್ಲವನ್ನೂ ಸಹ ಒಮ್ಮೆ ನೆನಪಿಗೆ ತಂದುಕೊಳ್ಳಿ. ಆ ಲೆಕ್ಕ ನಿಮ್ಮ ಮುಂದೆ ಇದೆ ತಂದೆ. ಹಿಜ್ಕೀಯನು ಒಂದಾನೊಂದು ಕಾಲದಲ್ಲಿ ತಾನು ಮಾಡಿರುವಂತಹ ನೀತಿ ಕೃತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾರೆ ತನ್ನ ಅನಾರೋಗ್ಯದ ಪರಿಸ್ಥಿತಿಯಲ್ಲಿ. ಅದೇ ರೀತಿ ನಿಮ್ಮ ಮಗಳೂ ಸಹ ಸುವಾರ್ತೆಯ ನಿಮಿತ್ತ ಸತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕ್ರಿಯೆಗಳಲ್ಲಿ ಸಾಕಷ್ಟು ಇನ್ವಾಲ್ವ್ ಆಗಿದ್ದಾರೆ ತಂದೆ. ಆ ಕಾರ್ಯಗಳನ್ನ ನಾವು ಸಹ ನಿಮ್ಮ ಮುಂದೆ ಇಡ್ತಿದ್ವಿ. ಅದನ್ನ ನೆನಪಿಗೆ ತಂದುಕೊಂಡು ಅವರ ಆರೋಗ್ಯ ಪರಿಸ್ಥಿತಿಯಲ್ಲಿ ನೀವು ಸುಧಾರಣೆಯನ್ನು ತನ್ನಿ ಅನ್ನುವಂತಹ, ಸಂಪೂರ್ಣ ಸುಧಾರಣೆಯನ್ನು ತನ್ನಿ ಅನ್ನುವಂತಹ ಬೇಡಿಕೆಯನ್ನ ನಿಮ್ಮ ಮುಂದೆ ಇಡ್ತಾ, ಹಾಗೆ ಆಕೆಗೆ ಕೊಟ್ಟಿರುವಂತಹ ಗರ್ಭಫಲ ತನ್ನ ಮಗನಿಗೋಸ್ಕರ ಪ್ರಾರ್ಥಿಸ್ತಿದ್ದೀನಿ. ತನ್ನ ವಿದ್ಯಾಭ್ಯಾಸದಲ್ಲೂ, ದೈವ ಕಾರ್ಯಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನದಲ್ಲೂ, ಲೋಕಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯೆಯಲ್ಲೂ ಸಹ ಎಲ್ಲದರಲ್ಲೂ ಸಹ ಮುಂದೆ ಇರುವಂತೆ ಕೃಪೆ ಕೊಡಿ. ಹಾಗೆ ಈ ಕಾರ್ಯಕ್ರಮಕ್ಕೋಸ್ಕರ ಕಷ್ಟಪಡ್ತಿರುವಂತಹ ಪ್ರತಿಯೊಬ್ಬೊಬ್ಬರು ಲಿಂಕ್ ಅನ್ನು ಶೇರ್ ಮಾಡುವಂತಹದ್ದಾಗಿರಬಹುದು, ಇನ್ನೊಬ್ಬರಿಗೆ ಕಾರ್ಯಕ್ರಮದ ಬಗ್ಗೆ ಹೇಳಿ ಇನ್ನೊಬ್ಬರನ್ನ ಜಾಯಿನ್ ಮಾಡಿಸುವಂತಹದ್ದಾಗಿರಬಹುದು, ಕಾರ್ಯಕ್ರಮದಲ್ಲಿ ಬಂದು ಪ್ರಾರ್ಥನೆ ಮಾಡುವಂತಹದ್ದಾಗಿರ್ಬೋದು, ಹಾಡುಗಳನ್ನು ಹೇಳುವಂತಹದ್ದಾಗಿರ್ಬೋದು, ಪ್ರತಿಯೊಬ್ಬೊಬ್ಬರನ್ನು ನೆನಪು ಮಾಡ್ಕೊಳ್ಳಿ ಅನ್ನುವಂತಹ ಬೇಡಿಕೆ ನಿಮ್ಮ ಮುಂದೆ ಇಡ್ತಾ, ನಾನು ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.